ಸರ್ವೇ ಜನ ಸುಖಿನ ಭವಂತು ಎಂಬ ಒಂದು ಪುಣ್ಯ ವಾಕ್ಯದೊಂದಿಗೆ ನಮ್ಮ ಇವತ್ತಿನ ಜನಪ್ರಿಯ ಹೆಲ್ತ್ ಸೆಂಟರ್ನ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಇವಾಗ ಆಗಮಿಸಿದಂತಹ ಪರಮ ಪೂಜ್ಯ ಗುರುಗಳು, ಯಾಕೆಂದರೆ ಸ್ವಾಮೀಜಿಯವರನ್ನು 2-3 ಕಾರ್ಯಕ್ರಮಗಳಲ್ಲಿ ನಾನು ನೋಡಿದೆ. ಅವರು ಯಾವ ರೀತಿ ಕಾರ್ಯಕ್ರಮದಲ್ಲಿ ಯಾವ ರೀತಿ ಜನರಿಗೆ ಏನು ಹಿತವಚನ ನುಡಿತಾರೆ, ಸಾರ್ವಜನಿಕರು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತೇಳಿ ಏನು ಅವರ ಮನಸ್ಸಲ್ಲಿದೆ. ನಾನು 2-3 ಸಲ ಅವರ ಸ್ಟೇಜಲ್ಲಿ ಕಂಡಿಡಿದಿದ್ದೀನಿ. ಮಾತ್ರ ಅಲ್ಲ, ನಮ್ಮ ಉದ್ಘಾಟನೆಗೆ ಒಂದು ಡೇಟ್ ತೊಗೊಳ್ಳೋಣ ಅಂದರೆ ಫಸ್ಟ್ ಮೊಹರ್ರಮ್ಮ ಯಾವಾಗ, ಸಫರ್ ಯಾವಾಗ ಅಂತ ಕೇಳಿಕೊಂಡು ನಮಗಿಂತ ಜಾತಿ ನಮ್ಮ ಸ್ವಾಮೀಜಿಯವರಿಗೆ ಗೊತ್ತು. ಅಂದರೆ ರಿಯಲಿ ಅವರನ್ನು ನಾವೆಲ್ಲರೂ ನಮ್ಮ ಸಮಾಜದಲ್ಲಿ ನಾವು ಅಪ್ರಿಷಿಯೇಟ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಅಂತ ಒಂದು ಗುರುಗಳು ಸ್ವಾಮೀಜಿಯವರಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಉದ್ಘಾಟನೆ ಮಾಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಯನ್ನು ಭಕ್ತಿಪೂರ್ವಕವಾಗಿ ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಅವರು ಗುರುಗಳು, ಅನೇಕ ವಾಗ್ಮಿಗಳು, ಅವರು ಕೂಡ ಇಡೀ ಪಬ್ಲಿಕ್ ಅಂದರೆ ಎಲ್ಲ ಸಾರ್ವಜನಿಕರಿಗೆ ನಾವು ಒಗ್ಗಟ್ಟಾಗಿರಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ನಾವಿರಬೇಕು. ಮನುಷ್ಯ ಅಂದರೆ ಒಂದೇ, ಎಲ್ಲರ ರಕ್ತದಲ್ಲಿ ಒಂದೇ ರಕ್ತ, ಎಲ್ಲ ಮನುಷ್ಯರಿಗೆ ಒಂದೇ ರಕ್ತ ಹರಿದಾಡುವಂಥ, ಅದೇ ರೀತಿ ಎಲ್ಲ ಅನೇಕ ಭಾಷೆಗಳನ್ನು ಮಾಡುತ್ತಾ ಎಲ್ಲರ ಜೊತೆ ಗೂಡಿಸುವಂಥ ಒಂದು ವಿಶೇಷ ವ್ಯಕ್ತಿತ್ವ ಉಳ್ಳುವಂತಹ ನಮ್ಮ ಅಲ್ಹಾಜಿ ಅಬ್ದುಲ್ ಅಜೀಜ್ ದಾರಿಮಿ ಅವರು ಇವತ್ತು ಬಂದಿದ್ದಾರೆ. ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಫಾದರ್ ಐವಾನ್ ಮೈಸೆಲ್ ರೆಡಿಗಸ್ ಕೂಡ ಬರಬೇಕು. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯ ಸ್ವಾಗತ ಕೋರುತ್ತಾ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಬಂದಂತಹ ಜನಪ್ರಿಯ ಶಾಸಕರು, ಯಾಕೆಂದರೆ ಅವರು ಏಕಾಗಿ ಸಡನ್ ಆಗಿ ನನಗೆ ತಿಳಿದಂಗೆ ಒಂದೇ ಸಲ ಅವರು ಪೊಲಿಟಿಕ್ಸ್ಗೆ ಬಂದರೆ ಟಾಪಲ್ಲಿರುವಂಥ ಪೊಲಿಟಿಷಿಯನ್ ಅಷ್ಟು ಒಂದು ಹೆಸರನ್ನು ಅವರು ತಗೊಂಡಿದ್ದಾರೆ ಅಂದರೆ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು. ಯಾವುದೇ ವ್ಯಕ್ತಿ, ಪಾರ್ಟಿ ಅಲ್ಲ, ಒಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ಜನ ಅವರಿಗೆ ಸಪೋರ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಆವಾಗಲೇ ಅವ್ರ ಜೊತೆ ನಾವು ಬೆಳಿತೀವಿ ಅಂತ ಹೇಳಲು ಇಷ್ಟಪಡ್ತಾ ಇದೆ. ಅಂತ ಎಲ್ಲರಿಗೂ ಪ್ರತಿಯೊಬ್ಬರು ಕೈ ಎಟುಕೋ ರೀತಿಯಲ್ಲಿ ಅವರು ಏನಂದ್ರೆ ರಾಜಕೀಯದವರು ಅಂದರೆ ಜನ ಯಾರೇ ಬರಲಿ ಬಂದಾಗ ಅವರು ಕೈ ಎಟುಕೋ ರೀತಿಯಲ್ಲಿ ಇರಬೇಕು ಅಂತ ಒಂದು ವಿಶೇಷ ಗುಣವುಳ್ಳ ನಮ್ಮ ಶಾಸಕರು ಇವತ್ತಿಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಮತ್ತು ಕೃತಜ್ಞತೆಯನ್ನು ಕೂಡ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನಾಗ್ರೇಷನ್ ಆಫ್ ಎಕ್ಸ್ರೇ ಮತ್ತು ಸ್ಕ್ಯಾನಿಂಗ್ ರೂಮ್, ಇದನ್ನು ಇನಾಗ್ರೇಷನ್ ಮಾಡ್ಕೊಂಡು ಬಂದಂತಹ ಹಿರಿಯ ರಾಜಕಾರಣಿಗಳು. ಯಾಕಂದರೆ ನಾನು MBBS ಓದಲಿಕ್ಕೆ ನನಗೆ ಸೀಟ್ ಸಿಗಲಿಕ್ಕೆ ಶ್ರೀಕಂಠಯ್ಯನವರು ನನಗೆ ಆದಿಚುಂಚನಗಿರಿ ಸ್ವಾಮೀಜಿ, ಆದಿಚುಂಚನಗಿರಿ ಬಾಲಗಂಗಾನಾಥ ಸ್ವಾಮೀಜಿಯವರು ನನಗೆ ಆದಿಚುಂಚನಗಿರಿ ಕಾಲೇಜಲ್ಲಿ ಫ್ರೀ ಸೀಟ್ ಮಾಡಿಕೊಟ್ರು. ಅಂದರೆ ಶ್ರೀಕಂಠಯ್ಯನವರ ಮುಖಾಂತರ. ಅದಕ್ಕೆ ಕಾರಣಕರ್ತರಲ್ಲಿ ಒಬ್ಬರು ನಮ್ಮ ಹಿರಿಯ ರಾಜಕಾರಣಿ, ನಮ್ಮ ಅಣ್ಣನಂತಿರುವಂತಹ ಶ್ರೀಯುತ ರಮನಾಥ ಇವರು ಕೂಡ ಒಬ್ಬರು ಅಂತ ಹೇಳೋಕ್ಕೆ ನನಗೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಗೆ ಏನಿದ್ರು ಸರಿ ತಕ್ಷಣಕ್ಕೆ ನಮ್ಮ ತಂದೆ ಇರುವಾಗ ಎಡೆಯಲ್ಲಿ ಬಂದ್ಬಿಟ್ಟು ನನ್ನ ತಂದೆರ ಹತ್ರ ಅಲ್ಲೇ ಚೇರಲ್ಲಿ ಕೂತ್ಕೊಂಡು ಮಾತಾಡೋರು, ಹಾಜರ್ ಎಂಚೋಳಾರು. ಆ ರೀತಿ ಒಂದು ಆತ್ಮೀಯತೆ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ನಾನು ನೋಡ್ದಂಗೆ ಅವ್ರು ಯಾವ ಕಾರ್ಯಕ್ರಮಕ್ಕಾದ್ರೂ ಅವರನ್ನು ನಾನು ನೆನೆಸ್ಕೊಳ್ಬೇಕು. ಯಾಕಂದರೆ ನಮ್ಮ ಉದ್ಘಾಟನೆ ಮಾಡುವಾಗ 11 ವರ್ಷ ಆವಾಗ ಅವರೇ ಹೆಲ್ತ್ ಮಿನಿಸ್ಟರ್ ಆಗಿದ್ರು, ಅವರೇ ಉದ್ಘಾಟನೆ ಮಾಡಿದ್ದು. ಜೊತೆಲಿ ಎಲ್ಲ ರೀತಿ ನಮಗೆ ಸ್ಕೀಮ್ಗಳಾಗಲಿ ಎಲ್ಲ ರೀತಿಯಲ್ಲಿ ಕೂಡ ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮಿಸುತ್ತಾ ಮಂಗಳೂರು, ಪುತ್ತೂರು, ವಿಟ್ಲ ಈ ಎಲ್ಲ ಭಾಗದ ಜನ, ನಮ್ಮ ಆಸ್ಪತ್ರೆ ಇರಲಿ, ನಮ್ಮ ಹಾಲ್ ಇರಲಿ, ನಮ್ಮ ಸ್ಕೂಲ್ ಇರಲಿ, ಎಲ್ಲ ರೀತಿಯಲ್ಲಿ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅದೇ ಒಂದು ಕೃತಜ್ಞತೆಗೋಸ್ಕರ ನಾನು ಇವತ್ತು ವಿಟ್ಲದಲ್ಲಿ ಒಂದು ಈ ಥರ ಒಂದು ಸೆಂಟರ್ ಮಾಡಬೇಕು. ಇವಾಗ ನಾವು ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಇಲ್ಲಿ ಫುಲ್ ಟೈಮ್ ಡಾಕ್ಟರ್ಸ್ ಇರ್ತಾರೆ, ಬೇರೆ ಬೇರೆ ತಜ್ಞ ವೈದ್ಯರುಗಳು ಬರ್ತಾ ಇದ್ದಾರೆ. ಎಲ್ಲ ರೀತಿ ದಿನ ತಜ್ಞ ವೈದ್ಯರು ಡಾಕ್ಟರ್ ನಿಹಾಲ್ ಹೆಗ್ಡೆ ಅಂತ ಹೇಳಿದ್ದಾರೆ, ಇವರು ನಮ್ಮ ಆರ್ಥೋಪೆಡಿಕ್ ಸರ್ಜನು, ದಿನ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ದಿನ ಸೌಲಭ್ಯ ಇದೆ ಅಂದರೆ ದಿನ ಇಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಜೊತೆಲಿ ನಮ್ಮ ಇನ್ನೊಬ್ಬರು ಗೈನಕಾಲಜಿಸ್ಟು ಬರ್ತಾರೆ, ಫಿಸಿಷಿಯನ್ ಬರ್ತಾರೆ, ಎಲ್ಲ ಅನೇಕ ನುರಿತ ತಜ್ಞರು ಕೂಡ ಇಲ್ಲಿದ್ದಾರೆ. ಸೌಲಭ್ಯ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲ ಚಿಕಿತ್ಸೆ ವಿಟ್ಲದಲ್ಲೇ ಸಿಗುವಂಗೆ ನಾನು ದೇವರ ದಯದಿಂದ ಮಾಡ್ತೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ತುಂಬ ಹೃದಯ ಕೃತಜ್ಞತೆಗಳು, ಧನ್ಯವಾದಗಳು. ಜನಪ್ರಿಯ ಹೆಲ್ತ್ ಸೆಂಟರ್ನ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಈ ಹೆಲ್ತ್ ಸೆಂಟರ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ,
ಒಡಿಯೂರು ಸಂಸ್ಥಾನದ ಗುರುಗಳಾಗಿರುವಂಥ ಗುರುದೇವಾನಂದ ಸ್ವಾಮೀಜಿಯವರೇ, ಆಲ್ ಹಾಜಿ ಅಬ್ದುಲ್ ಅವರೇ, ಕಾಂಗ್ರೆಸ್ನ ಹಿರಿಯ ನಾಯಕರು ಮಾರ್ಗದರ್ಶಕರು ಆಗಿರುವಂಥ ರಮನಾಥ್ ರೈಗಳೇ, ಪಕ್ಷದ ಹಿರಿಯ ನಾಯಕರಾಗಿರುವಂಥ MS ಮೊಹಮ್ಮದ್ ಅವರೇ, ಪದ್ಮನಾಭ್ ಪೂಜಾರಿ ಅವರೇ, ಡಾಕ್ಟರ್ ಅಶೋಕ್ ರೈ ಅವರೇ, ಅಬ್ದುಲ್ ರಶೀದ್ ಅವರೇ, ರಶೀದ್ ವಿಟ್ಲಾ ಅವರೇ, ಬದ್ರುದ್ದೀನ್ ಅವರೇ, ಡಾಕ್ಟರ್ ಶಾರೂಕ್ ಅವರೇ, ಶಫಾಕ್ ಅವರೇ, ಅಶ್ರಫ್ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಹೆಚ್ಚೇನು ಮಾತಾಡಲಿಕ್ಕಿಲ್ಲ. ತುಂಬ ಕಾರ್ಯಕ್ರಮ ಇದೆ, ಕಾರ್ಯಕ್ರಮದ ಒತ್ತಡಗಳಿದೆ. ಸ್ವಾಮೀಜಿಗಳು ಮಾತಾಡಬೇಕಿತ್ತು, ರಮಣಾಥರಾಯಿಗಳು ಮಾತಾಡಬೇಕಿತ್ತು. ಆದರೆ ಅವರ ಅನುಮತಿಯನ್ನು ಕೇಳಿಕೊಂಡು 1-2 ಮಾತಾಡಲಿಕ್ಕೆ ಅವರ ಅನುಮತಿಯನ್ನು ಕೇಳಿಕೊಂಡಿದ್ದೇನೆ. ಇವತ್ತು ನಮ್ಮ ಜನಪ್ರಿಯ ಹೆಲ್ತ್ ಸೆಂಟರ್ ಅಂತ ಹೇಳಿದ್ರೆ ಬಹುಶಃ ಎಲ್ಲ ರಂಗದಲ್ಲಿ ತೊಡಗಿಸಿಕೊಂಡವರು. ಇವತ್ತು ಆಸನದಲ್ಲಿ ನಮ್ಮ ಹಿಂದೆ ಕಂಬಳ ಮಾಡುವಾಗಲೂ ನಮಗೆ ಪೂರ್ತಿ ಸಹಕಾರ ಕೊಟ್ಟು ಈ ಕಂಬಳದ ಕೋಣಗಳು ಇಲ್ಲಿ ಹೋಗುವಾಗ ನಮ್ಮ ಪೂರ್ತಿ ಖರ್ಚನ್ನು ನೋಡಿಕೊಂಡವರು ಅಬ್ದುಲ್ ಬಶೀರ್ ಅವರು. ಇವತ್ತು ಮಂಗಳೂರಿನಲ್ಲಿ ಆಸ್ಪತ್ರೆಯನ್ನು ಆರಂಭ ಮಾಡಿ ಅಲ್ಲಿ ಕೂಡ ಜನಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನನ್ನ ವಿಧಾನಸಭಾ ಕ್ಷೇತ್ರದ ಈ ವಿಟ್ಲದಲ್ಲಿ ಕೂಡ ಇದು ಆಸ್ಪತ್ರೆಯ ಅವಶ್ಯಕತೆ ಇತ್ತು. ಅಂದರೆ ಈ ಭಾಗದ ಜನರು ಐದರ್ ದೇ ಹ್ಯಾವ್ ಟು ಗೋ ಟು ಪುತ್ತೂರು ಆರ್ ಅವರು ಮಂಗಳೂರಿಗೆ ಹೋಗಬೇಕಾದಿತ್ತು. ಅದಕ್ಕಾಗಿ ಅರ್ಜೆಂಟ್ ಬೇಸಿಕ್ ನೀಡ್ ಏನು ಬೇಕಿದ್ರೆ, ಎಮರ್ಜೆನ್ಸಿಗೆ ಏನು ಬೇಕಿದ್ರು ಇಲ್ಲಿ ಸರಿಯಾದ ವ್ಯವಸ್ಥೆಗಳು ಇರಲಿಲ್ಲ. ಅದನ್ನು ಇವತ್ತು ನಮ್ಮ ಅಬ್ದುಲ್ ಬಶೀರ್ ಅವರು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬರು ಉದ್ಯಮಿ, ಈ ವಿಟ್ಲದಲ್ಲಿ ಹುಟ್ಟಿ ಇಲ್ಲಿ ಕಳಿತು ಇವತ್ತು ದೊಡ್ಡ ಉದ್ಯಮಿಯಾಗಿ ಮೂಡಿ ಬಂದಿದ್ದಾರೆ. ಆಸ್ಪತ್ರೆ ಉದ್ಘಾಟನೆಗೆ ಶುಭ ಕೋರುವುದು ಹೇಗೆ ಅಂತ ಗೊತ್ತಿಲ್ಲ, ಇನ್ನಷ್ಟು ಜನ ಬರಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಳ್ಳೆಯ ಸಮಾಜ ಸೇವೆ, ಜನರಿಗೆ ಒಳ್ಳೆಯ ಸೇವೆ ಈ ಸಂಸ್ಥೆಯಿಂದ ಮೂಡಿ ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಎಲ್ಲರ ಆಶೀರ್ವಾದವನ್ನು ಬೇಡಿಕೊಂಡು ನಿಮ್ಮ ಇದಕ್ಕೆಲ್ಲ ಶುಭವನ್ನು ಕೋರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಗೌರವ ಉಪಸ್ಥಿತಿಯಲ್ಲಿರ್ತಕ್ಕಂಥ ಒಡಿಯೂರು ಪರಮಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನ ಮಾಡುತ್ತಾ, ಆತ್ಮೀಯರಾದಂಥ ಅಬ್ದುಲ್ ಅಜೀಜ್ ದಾರಿಮಿಯವರೇ, ಪುತ್ತೂರಿನ ಶಾಸಕ ಮಿತ್ರರಾದಂಥ ಅಶೋಕ್ ರೈ ಅವರೇ, ಸ್ನೇಹಿತರು, ಬಹುಶಃ ಈ ಒಂದು ಹೆಲ್ತ್ ಸೆಂಟರ್ ಅವರ ಹುಟ್ಟೂರಿನಲ್ಲಿ ಅವರ ಸೇವೆ ಇರಲಿ, ಆರೋಗ್ಯ ಸೇವೆ. ಯಾಕೆಂದರೆ ಮಂಗಳೂರಲ್ಲಿ ಜನಪ್ರಿಯ ಆಸ್ಪತ್ರೆ, ಹಾಸನದಲ್ಲಿ ಜನಪ್ರಿಯ ಆಸ್ಪತ್ರೆ, ಅದು ಇದ್ದುಕೊಂಡು ಬಹುಶಃ ಇಷ್ಟೆಲ್ಲ ಇದ್ದರೂ ಕೂಡ ನನ್ನ ಊರಿನಲ್ಲಿ ನಾನು ಯಾಕೆ ಮಾಡಿಲ್ಲ ಅಂತ ಹೇಳೋದು ಜನ ಕೇಳುವಂಥ ಇದ್ದರೂ ಕೂಡ ಅವರ ಮನಸ್ಸಲ್ಲಿದ್ದಂಥ ಅಭಿಪ್ರಾಯ ಇವತ್ತು ಇಲ್ಲಿ ಮಾಡಬೇಕು ಅಂತೇಳಿ ಮಾಡಿರ್ತಕ್ಕಂಥ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ, ಸ್ನೇಹಿತರಾದಂಥ MS ಮೊಹಮ್ಮದ್ ರವರೇ, ಮೊಹಮ್ಮದ್ ಕುಂಜಿ ಅವರೇ, ವೇದಿಕೆಯಲ್ಲೆಲ್ಲ ಉಸ್ತಾದರುಗಳಿದ್ದಾರೆ, ಅವರ ಗೌರವವನ್ನು ಉಪಸ್ಥಿತಿಯನ್ನು ಗೌರವಿಸ್ತಾ ಬಹುಶಃ ನಮ್ಮ ವೇದಿಕೆಯಲ್ಲಿ ಬಂಟ್ವಾಳ ವಿಟ್ಲ ಟೌನ್ ಪಂಚಾಯತ್ಗೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ, ಪದ್ಮನಾಭ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಡ್ಯ ಗಣ್ಯ ಮಾನ್ಯರೇ, ನಮ್ಮ ಆತ್ಮೀಯರು ಬದ್ರಿಯಾ ಖಾದರ್, ಬಹುಶಃ ನನಗೆ ಅತ್ಯಂತ ಆತ್ಮೀಯರು ಕೂಡ ಹೌದು. ಬಹುಶಃ ಅವರು ಹೇಳಿದಂತೆ ನಾನು ಅವರ ಕುಟುಂಬದ ಒಬ್ಬ ಗೆಳೆಯ. ಬಹುಶಃ ನನ್ನನ್ನು ಯಾವ ಕಾರ್ಯಕ್ರಮದಲ್ಲೂ ಕೂಡ ನಾನು ಶಾಸಕನಾಗಿರ್ಬೋದು, ಮಾಜಿ ಆಗಿರ್ಬೋದು, ಅಥವಾ ಶಾಸಕ ಇಲ್ಲದೇ ಇರತಕ್ಕಂಥ ಕಾಲ ಇರ್ಬೋದು. ಬಹುಶಃ ಎಷ್ಟೋ ವರ್ಷಗಳಿಂದ ಈ ವಿಟ್ಲಕ್ಕೆ ಕಂಬಳ ಬೆಟ್ಟಿಗೆ ಬರುವುದಂತ ಹೇಳಿದರೆ ಅವು ಅಬ್ದುಲ್ ಖಾದರ್ ಅವರ ಕಾರ್ಯಕ್ರಮ. ಬಹುಶಃ ಅದು ಯಾವತ್ತೂ ಕೂಡ ಜನ್ಮ ಜನ್ಮಾಂತರದಲ್ಲಿ ಮಾರಿರ್ತಕ್ಕಂಥ ವಿಚಾರ ಅಲ್ಲ ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭ ಹೇಳಬೇಕಾಗಿದೆ. ವಿಟ್ಲ ಅಂತ ಹೇಳಿದರೆ ಬಂಟ್ವಾಳ ತಾಲೂಕಿನ ಇಂದು ಪ್ರಮುಖವಾದಂಥ ಕೇಂದ್ರ. ಈ ತಾಲೂಕು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಇಲ್ಲದಿದ್ದರೂ ಕೂಡ ನಮ್ಮ ತಾಲೂಕಿಗೆ ಒಳಪಟ್ಟಿರ್ತಕ್ಕಂಥ ಈ ಪ್ರದೇಶವಾಗಿದ್ದು ಸಾಮಾಜಿಕ ವ್ಯವಸ್ಥೆಯಲ್ಲಿ ವಿಟ್ಲದವರ ಮತ್ತು ಬಂಟ್ವಾಳದ ನಮ್ಮ ಸಂಬಂಧ ಭಾಳ ದೊಡ್ಡ ರೀತಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಬಹುಶಃ ತಾಲೂಕು
ಆಗುವಂಥ ಎಲ್ಲ ಲಕ್ಷಣ ಇರ್ತಕ್ಕಂಥ ಈ ವಿಟ್ಲ, ಬಹುಶಃ ಈ ವಿಟ್ಲದ ಕೆಲವು ಭಾಗಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೂ ಇದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಹೆಚ್ಚಿಗೆ ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ, ನಾನು ಸ್ವಲ್ಪ ಬೇಗನೆ ಬಂದಿದ್ದೇನೆ, ಆದ್ದರಿಂದಾಗಿ ನಾನು ಬೇಗ ಹೋದರೆ ತಪ್ಪೇನಿಲ್ಲ. ಆದರೂ ನನ್ನ ಉಪಸ್ಥಿತಿಯನ್ನು ನಾನು ಇಲ್ಲಿ ವ್ಯಕ್ತಪಡಿಸಿ ನಾನು ಮುಂದೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಅನ್ಯಥಾ ಭಾವಿಸಬಾರ್ದು. ನಿಮಗೆ ಯಾವತ್ತೂ ಕೂಡ ಕೊಡುವಂಥ ಪ್ರೀತಿ ಗೌರವ ಯಾವತ್ತೂ ಇದೆ, ಆದರೆ ನಿಮ್ಮ ಜೊತೆ ಹೆಚ್ಚು ಹೊತ್ತು ಇರಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಟ್ಲದಲ್ಲಿ ಬಹುಶಃ ಈ ಜನಪ್ರಿಯ ಹೆಲ್ತ್ ಸೆಂಟರ್ ಇಲ್ಲಿಯ ಬಡವರಿಗೆ, ದುರ್ಬಲ ವರ್ಗದವರಿಗೆ ತುಂಬ ಅನುಕೂಲ ಆಗುವ ರೀತಿಯಲ್ಲಿ ಈ ಒಂದು ಹೆಲ್ತ್ ಸೆಂಟರ್ ಮುಂದೆ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ಖಂಡಿತ ಇದೆ. ಯಾಕಂತಂದರೆ ಬದ್ರಿಯಾ ಖಾದರ್ ಇರ್ಬೋದು, ಅವರ ಕುಟುಂಬದ ಸದಸ್ಯರಿರ್ಬೋದು, ಅಥವಾ ಹಿರಿಯರಾದಂಥ ಖಾದರ್ ಅವರ ಹಿರಿಯರು, ನಮಗೆ ಯಾವತ್ತೂ ಕೂಡ ಅವರ ನೆನಪನ್ನು ನಾವು ಯಾವತ್ತೂ ಸದಾ ನೆನಪು ಮಾಡ್ತಕ್ಕಂಥದ್ದು. ಒಬ್ಬ ಹಿರಿಯ ಸಾಮಾಜಿಕ ಕಾರ್ಯಕರ್ತನಾಗಿ ಈ ವಿಟ್ಲದಲ್ಲಿ ತನ್ನದೇ ಆದಂಥ ಹಿರಿತನವನ್ನು ಅವರು ಹೆಗ್ಗುರುತಾಗಿ ಮಾಡಿದವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ಅವರ ಕುಟುಂಬದ ಎಲ್ಲ ಸದಸ್ಯರು, ಅದು ಯಾರೇ ಇರ್ಬೋದು, ಎಲ್ಲರೂ ಅವರ ಈ ಒಂದು ಊರಿನಲ್ಲಿ ಈ ಒಂದು ಹೆಲ್ತ್ ಸೆಂಟರ್ ಮಾಡ್ತಾರೆ. ಜನರಿಗೊಂದು ಅಭಿಪ್ರಾಯ ಇದೆ, ಇದು ನಮ್ಮ ಹೆಲ್ತ್ ಸೆಂಟರ್ ಎನ್ನುವಂಥದ್ದು ಕೂಡ ಜನರಿಗೊಂದು ಅಭಿಪ್ರಾಯ ಇದೆ. ಯಾಕೆಂತ ಹೇಳಿದ್ರೆ ನಿಮ್ಮ ಹುಟ್ಟೂರಿನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನೀವೇ, ಅದರಿಂದಾಗಿ ಈ ಕಾರ್ಯಕ್ರಮದ ಮೂಲಕ ಬಹುಶಃ ಆರೋಗ್ಯ ಸುಧಾರಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮುಖವಾದ ಪಾತ್ರವನ್ನು ಈ ಒಂದು ಹೆಲ್ತ್ ಸೆಂಟರ್ ಮಾಡಲಿ ಅನ್ನೋಂಥ ಮಾತನ್ನು ಹೇಳಿ ನಾನು ಒಂದೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಸೇರಿರ್ತಕ್ಕಂಥ ಎಲ್ಲರಿಗೂ ಹೊಂದಿಸ್ಕೊಂಡು ನನಗೆ ನಿರ್ಗಮಿಸಲು ಅನುವು ಮಾಡಿಕೊಡ್ಬೇಕು ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಕೇಳಿಕೊಳ್ತಾನೆ. ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ಜಟಾಧರಂ ಪಾಂಡುರಂಗಂ ಶೂಲಹಸ್తం ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಆರೋಗ್ಯ ಅನ್ನುವಂಥದ್ದು ಮಹಾಭಾಗ್ಯ ಅಂತ. ಆಯುಷ್ಯೂ ಬೇಕು, ಆರೋಗ್ಯವೂ ಬೇಕು ಅಂತ. ಜೀವನ ಎನ್ನುವಂತಹ ಒಂದು ನಾಣ್ಯ ಚಲಾವಣೆ ಆಗಬೇಕಾದ್ರೆ ಎರಡು ಮುಖದ ಅಗತ್ಯತೆ ಇದೆ ಅಂತ. ಆಯುಷ್ಯೂ ಬೇಕು, ಆರೋಗ್ಯವೂ ಬೇಕು. ಆಯುಷ್ಯ ಇದ್ದರೆ ಸಾಕಾಗೋದಿಲ್ಲ, ಆರೋಗ್ಯ ಬೇಕು ಅನುಭವಿಸಲಿಕ್ಕೆ. ಆರೋಗ್ಯ ಇದ್ದರೆ ಸಾಕಾಗೋದಿಲ್ಲ, ಆಯುಷ್ಯೂ ಬೇಕು ಅಂತ. ಎರಡೂ ಅನ್ಯೋನ್ಯವಾಗಿ ಜೊತೆಗಿರಬೇಕಾದಂಥ ಒಂದು ಅತ್ಯಮೂಲ್ಯವಾದ ಸಂಗತಿ ಅಂತ ನಿಮ್ಮ ಮುಂದೆ ಇಟ್ಟುಕೊಂಡು, ಮನುಷ್ಯನ ಬದುಕು ನಿರಂತರವಾಗಿ ಚಲನಶೀಲವಾದುದು ಅಂತ ಹೇಳ್ತಾರೆ. ಚಲನೆಯಲ್ಲಿರುವಂಥದ್ದು ಬದುಕು ಅಂತ. ಈಗಾಗಲೇ ನಾವೆಲ್ಲ ಇರುವಂಥದ್ದು ಅವಸರ ಪ್ರಪಂಚದಲ್ಲಿ. ನಾನು ಇನ್ನೊಂದು ಕಡೆ ಉಡುಪಿ ಕಡೆಗೆ ತಲುಪಬೇಕು ಮಧ್ಯಾಹ್ನಕ್ಕೆ. ಎಲ್ಲ ಅವಸರ ಪ್ರಪಂಚದಲ್ಲಿ ಇದ್ದೇವೆ ನಾವು. ಎಲ್ಲ ಒತ್ತಡ ಒತ್ತಡ ಅಂತ ಹೇಳ್ಕೊಂಡು ಇವತ್ತು ಈ ಓಡುವ ಜಗತ್ತಿನಲ್ಲಿ ನಾವು ಹೇಗೆ ಓಡಬೇಕು ಅಂತ ಒಮ್ಮೆ ಆಲೋಚನೆ ಮಾಡಬೇಕು ಅಂತ. ಈ ಓಟದಲ್ಲಿ ನಮಗೆ ಓಡಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಆದಷ್ಟು ನೋಡಬೇಕಾಗ್ತದೆ, ಇಲ್ಲದ್ರೆ ತಲುಪಲಿಕ್ಕೆ ಆಗೋದಿಲ್ಲ ಅಲ್ವಾ. ಇವತ್ತು ಊರಿನಲ್ಲಿ ಹೆಸರು ಮಾಡೋದು ಸ್ವಲ್ಪ ಕಷ್ಟ, ಊರಿನವರು ಊರಲ್ಲಿ ಹೆಸರು ಮಾಡೋದು ಸ್ವಲ್ಪ ಕಷ್ಟ. ಆದರೆ ಸಾಧಿಸಿದ್ದಾರೆ ಅಂತಂದರೆ ಡಾಕ್ಟರ್ ಅಬ್ದುಲ್ ಬಜೀರ್ ಅವರಿಗೆ ಅದನ್ನು ಒಪ್ಪಿಸಲಿಕ್ಕೆ ನಾವು ಇಷ್ಟಪಡ್ತೇವೆ. ನಿಜವಾಗಲೂ ನನ್ನ ಊರಲ್ಲಿ ಒಂದಷ್ಟು ಬೆಳವಣಿಗೆ ಆಗಬೇಕು ಅಂತ. ಜನಪ್ರಿಯತೆಯ ಹಿಂದೆ ಜನಪರ ಇದೆ ಅಂತ ನಾವು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ಅದು ಹಿತಕರವಾದದ್ದು. ಜನಪ್ರಿಯತೆ ಎಲ್ಲರಲ್ಲೂ ಉಂಟು, ಆದರೆ ಕೆಲವರೆಲ್ಲ ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಆದರೆ ಜನಪ್ರಿಯತೆ ಬರಬೇಕಾದರೆ ಜನಹಿತವಾಗಿರುವಂಥ ಕಾರ್ಯವನ್ನು ಮಾಡಬೇಕು ಅಂತ. ಮನುಷ್ಯನಿಗೆ ಮುಖದಲ್ಲಿ ಎರಡು ಕಣ್ಣುಗಳಿದ್ದಂತೆ ಎರಡು ವಿಷಯಗಳು ಅಗತ್ಯತೆ ಇದೆ ಸಮಾಜಕ್ಕೆ. ಯಾವುದು ಅಂತಂದರೆ ಒಂದು ಶಿಕ್ಷಣ, ಮತ್ತೊಂದು ವೈದ್ಯಕೀಯ ಅಂತ. ಇದು ಎರಡೂ ಕೂಡ ವ್ಯಾಪಾರ ಆಗಬಾರದು ಅಂತ. ಇದು ಸೇವೆ ಆಗಬೇಕು. ಬಹುಶಃ ಎಲ್ಲವರು ಉತ್ತರಿಸಿದ್ದು ಸೇವೆ ಸೇವೆ ಅಂತಲೇ ಹೇಳಿದ್ದು, ಅದನ್ನು ವೃತ್ತಿ ಅಂತ ಹೇಳಲೇ ಇಲ್ಲ ಅವರು.
ಆದ್ದರಿಂದ ಇದು ಜನಪರವಾಗಿ ಹಿತಕರವಾಗಿ ಅದು ಲಭ್ಯ ಆಗಬಹುದು ಅಂತ ನಾವು ತಿಳ್ಕೊಳ್ತೇವೆ. ತ್ಯಾಗ ಇಲ್ಲದಿದ್ದರೆ ಸೇವೆಗೆ ಬಲ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತ್ಯಾಗಪೂರ್ಣವಾದ ಸೇವೆ ಭಗವಂತನಿಗೆ ಪ್ರಿಯ ಅಂತ ಅದನ್ನು ಅವರು ಬಹುಶಃ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಜನಪರವಾಗಿ ಸೇವೆ ಮಾಡಬೇಕು, ಅದು ಶಿಕ್ಷಣ ಸೇವೆ ಆಗಬೇಕು, ವೈದ್ಯಕೀಯ ಸೇವೆ ಆಗಬೇಕು ಅಂತ ಹಾಸನದಲ್ಲಿ ದೊಡ್ಡ ಹೆಸರು ಮಾಡಿದವರು, ಅವ್ರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗಾಗಲೇ ಮಂಗಳೂರು ಭಾಗದಲ್ಲೂ ಕೂಡ ಒಂದಷ್ಟು ಆಸ್ಪತ್ರೆಯನ್ನು ತೆರೆದು ಜನಪರವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಜನರಿಗೆ ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಎರಡೇ ವಿಷಯದಲ್ಲಿ ಸೋಲುವಂಥದ್ದು, ಒಂದು ಮಾನಸಿಕವಾಗಿ, ಒಂದು ಶಾರೀರಿಕವಾಗಿ. ಎರಡರ ಸ್ವಾಸ್ಥ್ಯವನ್ನು ಕಾಪಾಡಬೇಕಾದ್ರೆ ಒಂದಷ್ಟು ಮಾರ್ಗದರ್ಶನದ ಅಗತ್ಯತೆ ಇದೆ. ಈಗಾಗಲೇ ಆರೋಗ್ಯನ ಕಾಪಾಡೋದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ನಾವು ಮುಂದಿಡಲಿಕ್ಕೆ ಸಾಧ್ಯತೆ ಇದೆ. ಅದು ಯೋಗ ಅಂತ ಮುಂದೆ ಬಂದು ನಿಲ್ತದೆ, ಯೋಗ ಅಂತ ಹೇಳ್ಕೊಂಡು. ಹೌದು, ಯಾವುದಿದ್ರೂ ಕೂಡ ನಾವು ಆಹಾರದಲ್ಲೂ ಇತಿಮಿತಿಯನ್ನು ನೋಡದಿದ್ದರೆ ಆರೋಗ್ಯದಲ್ಲಿ ಕೆಡುಕಾಗ್ತದೆ ಅಂತ. ಎಲ್ಲದರಲ್ಲೂ ಇತಿಮಿತಿ ಬೇಕು ಅಂತ. ಇತಿಮಿತಿಯ ಬದುಕು ನಿಜ ಬದುಕು ಅಂತ ಹೇಳ್ತಾರೆ. ಎಲ್ಲವನ್ನು ಒಮ್ಮೆ ಅವಲೋಕಿಸಿ ನೋಡಿದರೆ ಮಾನವನ ಅಂತರ್ಯ ಮಾನವೀಯತೆಯಿಂದ ತುಂಬಿರಬೇಕು ಅಂತ. ಮಾನವೀಯತೆ ಇಲ್ಲದಿರುವಂಥ ಹೃದಯದಲ್ಲಿ ಬಲ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಬಲಪೂರ್ಣವಾಗಿರಬೇಕಾದ್ರೆ ಒಂದಷ್ಟು ನಮ್ಮಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಆತ್ಮೀಯರು 2 ರೈಗಳು ಮಾತಾಡಿಕೊಂಡು ಮುಂದುವರಿಸಿದ್ದಾರೆ. ಜನಪ್ರಿಯತೆಯ ಬಗ್ಗೆ ಅವರಿಗೆ ಗೊತ್ತಿದೆ ಹೇಗೆ ಏನು ಅಂತ ಹೇಳಿಕೊಂಡು. ಇವತ್ತು ಇನ್ನೂ ನಾವು ಒಂದಷ್ಟು ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಇವತ್ತು ನಮ್ಮ ಆತ್ಮೀಯರು ನಮ್ಮ ಜೊತೆಗಿದ್ದಾರೆ. ಇನ್ನೊಬ್ಬರು ಬಂದು ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ. ನಿಜವಾಗಿ ಇಲ್ಲಿ ಒಂದಷ್ಟು ಆರೋಗ್ಯ ಸೇವೆಯಲ್ಲಿ ಒಂದಷ್ಟು ನಾವು ಸೇವೆಯನ್ನು ಮಾಡಬೇಕು. ಆರೋಗ್ಯ ಸೇವೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು. ಇಲ್ಲಿ ಯಾವುದಕ್ಕೂ ಆರೋಗ್ಯ ಸೇವೆಗೆ ಒಂದಷ್ಟು ಜಾತಿ ಮತದ ಬಂಧಗಳೇನೂ ಇಲ್ಲ. ಯಾರಿಗೂ ಸೇವೆಯನ್ನು ನಾವು ಮಾಡಲೇಬೇಕು ಅಂತ ವಿಶೇಷವಾಗಿರುವಂಥ ಒಂದು ಚಿಂತನೆಯನ್ನು ಮುಂದಿಟ್ಟುಕೊಂಡು ನಮ್ಮ ಜನಪ್ರಿಯ ಹೆಸರಲ್ಲಿ ಜನಪ್ರಿಯತೆ ಇದೆ ಅಂತ ನಾವು ತಿಳ್ಕೊಳ್ಬೋದು. ಈ ಭಾಗದಲ್ಲಿ ಎಲ್ಲದಕ್ಕೂ ಸುಸಜ್ಜಿತವಾಗಿ, ಇನ್ನು ಎಲ್ಲ ತುಂಬ ದೂರ ಹೋಗಬೇಕು ಅಂತಲೇ ಎಲ್ಲ ಹತ್ತಿರದಲ್ಲಿ ಇದೆ ಅಂತ ಎಲ್ಲವನ್ನು ಅಳವಡಿಸಿಕೊಂಡು ಬಹುಶಃ ಡಾಕ್ಟರ್ ಒಳ್ಳೆಯದೊಂದು ಮನಸ್ಸು ಮಾಡಿದ್ದಾರೆ. ಸಮಾಜಕ್ಕೆ ಏನಾದರೂ ಸೇವೆ ನಮ್ಮಿಂದ ಕೊಡಬೇಕು ಅಂತ. ಸೇವಾಹಿ ಪರಮೋ ಧರ್ಮ ಅಂತ ಒಂದು ಮಾತು ಉಂಟು. ಅಂದರೆ ಯಾವ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು, ಸೇವೆಯೊಂದು ಧರ್ಮ ಆಗುವುದು ಹೇಗೆ ಅಂತ, ಈ ರೀತಿಯಲ್ಲಿ ಅದನ್ನು ಮಾಡಬಹುದು ಅಂತ. ಈ ಒಂದು ಜನಪ್ರಿಯ ಹೆಲ್ತ್ ಸೆಂಟರ್ ಅಂತ ಈಗಾಗಲೇ ಇಲ್ಲಿ ಒಂದು ಆರಂಭ ಮಾಡಿದರು. ಆಸ್ಪತ್ರೆ ಇದೆ, ಇನ್ನು ಬೇರೆ ಬೇರೆ ಇದ್ದಾವೆ, ಶಿಕ್ಷಣ ಸಂಸ್ಥೆ ಇದೆ. ಎಲ್ಲವನ್ನು ನಡೆಸಿಕೊಂಡು ಹೋಗುವಂಥದ್ದು ಸುಲಭ ಸಾಧ್ಯ ಏನೂ ಅಲ್ಲ. ಅದರ ಹಿಂದೆ ಪರಿಶ್ರಮ ಇರಬೇಕು, ಒಂದಷ್ಟು ತ್ಯಾಗ ಇರಬೇಕು. ತ್ಯಾಗ ಇಲ್ಲದ್ರೆ ಇದೆಲ್ಲ ತೇನ ತೆಕ್ತೇನ ಭುಂಜಿತ ಸುಖಿ ಭವೇತ್ ಅಂತ ಒಂದು ಮಾತುಂಟು. ಒಂದಷ್ಟು ತ್ಯಾಗ ಇಲ್ಲದೆ ಇದೆಲ್ಲ ಸಂಪೂರ್ಣ ಆಗಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಮೌಲ್ಯ ಅಂದರೆ ಅದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆ ಏನಂದು ಹೇಳ್ತದೆ, ಎಲ್ಲರನ್ನು ಜೊತೆ ಸೇರಿಸಿಕೊಂಡು ಹೋಗುವ ಒಂದು ಗುಟ್ಟು ಅದರಲ್ಲಿ ಅಡಗಿದೆ ಅಂತ. ಒಂದಷ್ಟು ತನ್ನಂತೆ ಪರರು ಅಂತ ತಿಳ್ಕೊಂಡು ಹೋಗುವಂಥ ಒಂದು ವಿಷಯ ಇದ್ದರೆ ಅದು ಆಧ್ಯಾತ್ಮಿಕತೆಯಲ್ಲಿ. ಇವತ್ತು ನಾವು ಭಾರತದ ಮೌಲ್ಯವನ್ನು ಒಂದಷ್ಟು ವೃದ್ಧಿಸುವ ಕಾರ್ಯವನ್ನು ಮಾಡಬೇಕು. ಅಲ್ಲಿ ತ್ಯಾಗ ಸೇವೆಗಳು ರೂಪುಗೊಳ್ಳುತ್ತದೆ ಅಂತ. ನಿಜಾರ್ಥದಲ್ಲಿ ನಮ್ಮ ಆತ್ಮೀಯರು ಎಲ್ಲರನ್ನೂ ಕರೆಸಿಕೊಂಡು ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಉನ್ನತಿ ಆಗಬೇಕು ಅಂತಂದರೆ ನಮ್ಮ ಜನಪ್ರಿಯ ಶಾಸಕರು ಹೇಳಿ ಹೋಗಿದ್ದಾರೆ ಈಗಾಗಲೇ. ಎಡ್ಡೆ ಅವಡನ್ನು ಪಂಡುಗಳ ಮಾರ್ಯ ಸೀಕದಗಳು ಬರೋಡತ್ತ ಸೀಕದಗಳು ಬರಂದ ಆಸ್ಪತ್ರೆ ಬುಳಿಪುಂಡ ಅಲ್ಲ, ಇದೊಂದು ವಿಷಯ. ಹೌದು, ಅವರು ಮುಖ್ಯವಾಗಿ ಅದನ್ನು ಹೇಳಿದರು. ಆದರೆ ಯಾರಿಗೆ ಆರೋಗ್ಯದಲ್ಲಿ ತೊಂದರೆ ಇದೆ ಅವರಿಗೆ ಸೇವೆಯನ್ನು ಮಾಡಬೇಕಾದಂಥ ಅಗತ್ಯತೆ ಇದೆ. ಅದನ್ನು ಅರಿತುಕೊಂಡು ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಆತ್ಮೀಯರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳುತ್ತಾ, ಇವರ ಜೊತೆ ಒಂದು ಟೀಮ್ ವರ್ಕ್ ಇದೆ, ಅದು ನಮಗೆ ತುಂಬ ಖುಷಿ ಆದ. ಅವರಿಗೊಂದು ಚಪ್ಪಾಳೆ ಹಾಕಬೇಕು ಆ ಟೀಮ್ ವರ್ಕಿಗೆ. ಎಲ್ಲ ಅಲ್ಲಿ ಇಲ್ಲೆಲ್ಲ ಬಂದು ನಮಗೂ ಕರೆ ಕೊಡುವಾಗ 3 ಸಲ 4 ಸಲ ಬಂದಿದ್ದಾರೆ. ಬಹುಶಃ ನಮ್ಮ ಇವರನ್ನು ನೆನಪಿಸಬೇಕು, ನಾವು ಅಲ್ಲಿ ಇವರನ್ನು ನೆನಪಿಸಬೇಕು. ಯಾಕಂದರೆ ಒಂದು ಕರೆಯಲ್ಲಿ ಒಂದು ಆತ್ಮೀಯತೆ ಉಂಟು, ಬರೆದಿದ್ದವನು ಬರಬೇಕು ಅಲ್ಲಿಗೆ ಅಂತ. ಆ ರೀತಿಯಲ್ಲಿ ಅವರ ಕರೆ ಉಂಟು. ನಿಜವಾಗಿದು ವಿಶೇಷವಾಗಿರುವಂಥದ್ದು ನಾನು ಗುರುತಿಸಿಕೊಂಡಿದ್ದೇನೆ. ಹೌದು, ಒಂದು ರೀತಿಯಲ್ಲಿ ಇಲ್ಲ ಇವರು ಹೇಳ್ತಾರೆ, ಹೌದೆಲ್ಲ ಕಿರಿಕಿರಿ ಆಗ್ತದೆ ಬರಡು ಅಂತ ಹೇಳಿಕೊಂಡು. ಒಳ್ಳೆ ವಿಷಯ, ಅದು ಒಳ್ಳೆ ವಿಷಯ. ಅವರು ಅದನ್ನು ಚಿಂತನೆ ಮಾಡಿಕೊಂಡಿದ್ದಾರೆ. ಇವತ್ತು ಒಳ್ಳೆಯ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಂಥ ಸೇವಾ ಸೌಲಭ್ಯಗಳು ಆವಾಗ ದೊರಕುತ್ತಾ ಇರಲಿ ಸಮಾಜಕ್ಕೆ ಅಂತ ಹೇಳ್ತಾ ಇಂಥ ವ್ಯಕ್ತಿಗಳು ಬೇಕು. ಸಂಪತ್ತಿದ್ದರೆ ಸಾಕಾಗೋದಿಲ್ಲ, ಅದನ್ನು ಸದ್ಬಳಕೆ ಮಾಡಬೇಕಲ್ಲ.
ಅದು ಸಮಾಜದ ಹಿತಕ್ಕೆ ತೊಡಗಿಸಬೇಕಲ್ವಾ ಅಂಥ ಮನಸ್ಸುಗಳು ಕೆಲವೇ ಇದ್ದಾವೆ ಅಂತ ಹೇಳುತ್ತಾ ಎಲ್ಲರಿಗೂ ಭಗವಂತ ಒಳಿತನ್ನುಂಟು ಮಾಡಲಿ. ನಮ್ಮವರು ಅಂತ ಹೇಳುತ್ತಾ ಎಲ್ಲರಿಗೂ ನಮ್ಮವರು ಅಂತ ಅಲ್ಲಿ ಇಲ್ಲಿ ನೋಡುವಾಗ ನಮ್ಮವರೆಲ್ಲ ಕಾಣ್ತಾರೆ. ಬಹುಶಃ ಇದರ ಮಾಲಕರಿಗೊಂದು ಅಭಿನಂದನೆ ಹೇಳಬೇಕು. ನಮ್ಮ ಊರಿನವರು ಅಂತೇಳಿಗೆ ಸಂತಸ ಆಗ್ತದೆ. ಅವ್ರು ಬಹುಶಃ ಅಲ್ಲೊಂದು ಕಟ್ಟಿಕೊಟ್ಟಿದ್ದಾರೆ, ಇಲ್ಲೊಂದು ಕಟ್ಟಿಕೊಟ್ಟಿದ್ದಾರೆ. ನಿನ್ನೆಲೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಒಂದಷ್ಟು ಅನುಕೂಲಗಳಾಗಲಿ, ಅದನ್ನು ಅವರು ಬಳಸಿಕೊಳ್ತಾರೆ ಅಂತ ನಾನು ತಿಳ್ಕೊಡ್ತೇನೆ. ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿದ್ರೆ ನಾವು ಮಾತಿಗೆ ಮಿಂದಿಡ್ತೇವೆ. ಅವಧೂತಿ ಚಿಂತನ್ ಗುರುದೇವದತ್ತ. ಶುಭ ಹಾರೈಕೆಯ ಜೊತೆಗೆ ಈಗ ನಾಮಫಲಕ ಅನಾವರಣ. ಜನಪ್ರಿಯ ಹೆಲ್ತ್ ಸ್ಟೋರ್ ಆದ ಕೈಚಪ್ಪಾಲೆಯ ಮೂಲಕ ವಂದನೆಯನ್ನ ಅಭಿವಂದನೆಯನ್ನ ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನಪ್ರಿಯ ಹೆಲ್ತ್ ಸೆಂಟರ್ ವಿಟ್ಲ ಇದರ ಲೋಗೋ ಅಂದ್ರೆ ನಾಮಫಲಕದ ಅನಾವರಣ ಆಗಿದೆ. ಸ್ತುತಿಗಳು ಪರಮ ದಯಾಳು ಕರುಣಾಮಯಿ ಸರ್ವಶಕ್ತನಿಗೆ ಮೀಸಲು. ಆತನ ಕೃಪಾ ಕಟಾಕ್ಷವು ಸರ್ವ ಜನಾಂಗದ ಮೇಲೆ ಸದಾ ನೆಲೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ನನ್ನೆರಡು ಮಾತುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಅತ್ಯಂತ ಅಭೂತಪೂರ್ವವಾಗಿರುವಂತಹ ಒಂದು ಕಾರ್ಯಕ್ರಮ, ಜನಪ್ರಿಯ, ಜನಾನುರಾಗಿ, ಹಾಗೆ ಜನರೆಡೆಗೆ ತಲುಪುವಂತಹ ಒಂದು ಸೇತು ಇದು. ಯಾಕಂತ ಹೇಳಿದರೆ ಬೆಳವಣಿಗೆಯಾದಾಗ ಎಲ್ಲರೂ ಕೂಡ ಜನರಿಂದ ದೂರ ಆಗುವುದು, ಜನರಿಂದ ಎತ್ತರದಲ್ಲಿ ಹಾರಾಡುವುದು ನಾವು ಕಾಣ್ತೇವೆ. ಆದರೆ ನಮ್ಮ ಅಬ್ದುಲ್ ಬಶೀರ್ ಅವರು ಬೆಳೆದಾಗ ಮತ್ತಷ್ಟು ಜನರೊಂದಿಗೆ ಹತ್ತಿರವಾಗ್ತಾರೆ ಎನ್ನುವುದು ಅತ್ಯಂತ ಒಂದು ಶುಭಕರವಾದಂತಹ ಒಂದು ಸಂಗತಿಯಾಗಿದೆ. ಮಹನೀಯರೇ, ತನುವಿನ ಭಾರ ಕಮ್ಮಿ ಮಾಡಬೇಕಾದರೆ ವ್ಯಾಯಾಮ ಮಾಡಬೇಕು. ಹಾಗೆ ಮನದ ಭಾರ ಕಮ್ಮಿ ಆಗಬೇಕಾದರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಇನ್ನು ಧನದ ಭಾರ ಕಮ್ಮಿ ಆಗಬೇಕಾದರೆ ದಾನ ಮಾಡಬೇಕು. ಆದರೆ ಆತ್ಮ ಅನ್ನೋದಿದೆಯಲ್ಲ, ಆ ಆತ್ಮದ ಭಾರ ಕಮ್ಮಿ ಆಗಬೇಕಾದ್ರೆ ಇಂತಹ ಜನಪ್ರಿಯ ಸೇವೆಗೆ ತೊಡಗಿಸಿಕೊಳ್ಬೇಕು. ಅದನ್ನ ನಮ್ಮ ಮೊಹಮ್ಮದ್ ಬಶೀರ್ ಅವರು ಮಾಡ್ತಾ ಇದ್ದಾರೆ. ಮಹನೀಯರೇ, ಈ ಸಂದರ್ಭದಲ್ಲಿ ನನಗೆ ಅದ್ಭುತವಾಗಿ ಕಾಣುವಂತಹ ಒಂದು ವಿಚಾರವೇನೆಂದರೆ ಈ ಬದ್ರಿಯಾ ಫ್ಯಾಮಿಲಿ, ಕಂಬಳಬೆಟ್ಟುವಿನ ಪ್ರತಿಷ್ಠಿತ ಕುಟುಂಬ, ತಲೆಮಾರುಗಳು ಅತ್ಯಂತ ಜನಸೇವೆಯಲ್ಲಿ ಅವರು ಗುರುತಿಸಿಕೊಂಡವರು. ನಮ್ಮ ರೈಯವರು ಹೇಳಿದರು, ಬೇರೆ ಪ್ರತಿನಿಧಿಗಳೆಲ್ಲ ಹೇಳಿದರು. ಇಲ್ಲಿ ಈ ಕುಟುಂಬ ಇಷ್ಟೊಂದು ಬೆಳವಣಿಗೆ ಅಭಿವೃದ್ಧಿಯನ್ನ ಕಾಣುವಂತಹ ಒಂದು ಮೂಲ ತತ್ವ ಏನು ಅಂತ ಗುರುತಿಸಿಕೊಂಡಾಗ ಒಬ್ಬ ವ್ಯಕ್ತಿ ಬೆಳೆಯಬೇಕಾದರೆ, ಜನಪ್ರಿಯ ಆಗಬೇಕಾದರೆ ಒಂದು ಕನಿಷ್ಠ ಅಂದ್ರೆ 5 ಸಂಗತಿಗಳು ಬೇಕು. ಅದರಲ್ಲಿ ಒಂದು ವಿಷನ್. ಈ ಬದ್ರಿಯಾ ಅನ್ನುವಂತಹ ಜನಪ್ರಿಯಕ್ಕೆ ಮೊದಲಾಗಿ ಜನಪ್ರಿಯವಾಗಿದ್ದ ಒಂದು ಹೆಸರು ಇದೆ, ಅದು ಬದ್ರಿಯಾ ಅನ್ನೋದು. ಅವರ ಕುಟುಂಬದ ಒಂದು ಬದ್ರಿಯಾ ಅನ್ನುವಂತಹ ಬದ್ರಿಯಾ ಖಾದರ್ ಬೈ, ಬದ್ರಿಯಾ ಅಜೀಜ್, ಬದ್ರಿಯಾ ಇಸ್ಮಾಯಿಲ್, ಬದ್ರಿಯಾ ಬಶೀರ್, ಬದ್ರಿಯಾ ಗಫೂರ್, ಈ ರೀತಿಯಲ್ಲಿ ಎಲ್ಲ ಬದ್ರಿಯಾ. ಈ ಬದ್ರಿಯಾ ಇಷ್ಟೊಂದು ಹೆಸರುವಾಸಿಯಾಗಿ ಜನಪ್ರಿಯವಾಗಿ ಬೆಳೆಯಲು ಕಾರಣವೆಂದರೆ ಅವರಲ್ಲಿ ದೃಷ್ಟಿ, ಅತ್ಯಂತ ಉತ್ತಮವಾದಂತಹ ಒಂದು ದೃಷ್ಟಿಕೋನ ಇದೆ, ವಿಷನ್ ಇದೆ. ಎರಡನೆಯದು ಟ್ರಾವೆಲ್ ಅಪೋಸಿಟ್ ಸೈಡ್, ಅಂದ್ರೆ ಈ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಆ ರೀತಿಯಲ್ಲ, ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಅಪೋಸಿಟ್ ಸೈಡ್ ಟ್ರಾವೆಲ್ ಮಾಡು, ಒಂದು ಪ್ರಯಾಣ, ಬದುಕಿನ ಒಂದು ಪ್ರಯಾಣ. ಅಂದ್ರೆ ಲೈಫ್ ಇಸ್ ನಾಟ್ ಕ್ಯಾರಿಯರ್. ಬದುಕು ಅಂದ್ರೆ ಅದೊಂದು ವೃತ್ತಿ ಅಲ್ಲ, ಬಟ್ ಅದೊಂದು ಡ್ಯೂಟಿ ಅಂತ ನಂಬಿಕೊಂಡಂತಹ ಒಂದು ವ್ಯಕ್ತಿತ್ವ, ಒಂದು ಕುಟುಂಬ ಆಗಿದೆ ಬದ್ರಿಯಾ ಕುಟುಂಬ. ಮೂರನೆಯದಾಗಿ ಮ್ಯಾನೇಜ್ ದ ಮೂಮೆಂಟ್, ಸಂದರ್ಭಗಳನ್ನ, ಆ ಅವಕಾಶಗಳನ್ನ ಸದುಪಯೋಗ ಮಾಡುವಂತಹ ಒಂದು ಚಾಕಚಕ್ಯತೆ ಅನ್ನೋದಿದೆಯಲ್ಲ, ಅದಾಗಿದೆ. ಒಂದು ಕುಶಲತೆ, ಒಂದು ಕೌಶಲ್ಯ ಅದಾಗಿದೆ ಅವರಲ್ಲಿ, ಸೃಜನತೆಯನ್ನ ಉಂಟು ಮಾಡಿದ್ದು. ಇನ್ನು ನಾಬಿಲಿಟಿ, ನೈತಿಕತೆ ಇದೆ, ಯಾರು ಗುರುತಿಸುವಂದಿಲ್ಲ, ಯಾರು ಬೆಳಕು ತೋರಿಸುವಂದಿಲ್ಲ, ಅತ್ಯಂತ ಪ್ರಬುದ್ಧವಾಗಿರುವಂತಹ ರೀತಿಯಲ್ಲಿ ಈ ಕುಟುಂಬ ಬೆಳೆದಿದೆ ಅನ್ನೋದಾಗಿ ಅಡಿಪಾಯ, ಬೆಳವಣಿಗೆಯ ಉತ್ತರೋತ್ತರವಾಗಿ ಬೆಳೆಯುವುದರ ಅಡಿಪಾಯವಾಗಿದೆ ಇದು. ಕೊನೆಯದಾಗಿ ಕರೇಜ್, ಸಾಮರ್ಥ್ಯ ಅನ್ನೋದು, ಧೈರ್ಯ ಅನ್ನೋದು ಬೇಕಲ್ಲ, ಆ ಧೈರ್ಯ ಕೂಡ ಈ
ಕುಟುಂಬಕ್ಕೆ ಆ ದೇವರು ಅಲ್ಲಾಹನು ತೈಪಾಲಿಸಿದ್ದಾನೆ. ಹೀಗೆ 5 ಸಂಗತಿಗಳೊಳಗೆ ಅದರೊಟ್ಟಿಗೆ ಇವರ ಬ್ರದರ್, ಇವರ ಟೀಮ್ ಇದೆಯಲ್ಲ, ಕುಟುಂಬ ಇದೆಯಲ್ಲ, ಪರಸ್ಪರ ಸಹಕಾರ, ಇವರನ್ನು ನೋಡುವಾಗ ಏನೋ ಒಂಥರ ಕೆಲವರಿಗೆ ಅಸೂಯೆ ಆಗ್ಬಹುದು. ಎಂತ ಒಂದು ಫ್ಯಾಮಿಲಿ ಒಂದಾಗಿ ಜೊತೆಯಾಗಿ ಒಗ್ಗಟ್ಟಾಗಿದ್ದಾರೆ. ಇದರಲ್ಲಿ ಒಂದು ಮಾಸ್ಟರ್ ಮೈಂಡ್ ಇದ್ದಾರೆ. ಅವರೇ ನಮ್ಮ ವಿಟ್ಲ ಬದ್ರಿಯಾ ಟೆಕ್ಸ್ಟೈಲ್ಸ್ ಮಾಲಕರಾದಂತಹ ಅಬ್ದುಲ್ ಖಾದರ್ ಹಾಜಿ ಅವರು ಸರಿಯಾದ, ಯಾರು ಕೂಡ ಆಸೆ ಪಡಬೇಕು. ಒಂದು ಕುಟುಂಬ ಬೆಳಿಬೇಕಾದ್ರೆ ದೊಡ್ಡ ಅಣ್ಣ ಅವರು ಅಂತ ರೀತಿಯಲ್ಲಿ ದೊಡ್ಡ ಅಣ್ಣ ಮುಂದೆ ನಿಂತು ಸರಿಯಾದ ಗೈಡ್ ಮಾಡಿದ್ದೆ ಆದರೆ ಯಾವ ಕುಟುಂಬವೂ ಕೂಡ ಸೋಲೋದಿಲ್ಲ ಅನ್ನೋದಕ್ಕೆ ಈ ಬದ್ರಿಯಾ ಕುಟುಂಬ ಉತ್ತಮವಾದ ಉದಾಹರಣೆ ಅಂತ ಹೇಳಲು ನಾನು ಇಷ್ಟಪಡ್ತಾ ಇದ್ದೀನಿ. ಮಹನೀಯರೇ, ಅದೊಂದು ಇಷ್ಟ, ಅದೊಂದು ಆಸೆ, ಅದೊಂದು ಎಲ್ಲರೂ ಆಕರ್ಷಣೆ ಅದಾಗಿದೆ. ಇನ್ನು ನಾವು ಚಿಂತನೆ ಮಾಡಬೇಕಾದದ್ದು ಜನಪ್ರಿಯ ಅನ್ನುವಂತಹ ಈ ಅಬ್ದುಲ್ ಬಶೀರ್ ಅವರು ಈ ರೀತಿ ಕಡಿಮೆ ಸಮಯದಲ್ಲಿ ಇಷ್ಟೊಂದು ದೊಡ್ಡದಾದಂತಹ ಎತ್ತರಕ್ಕೆ ಏರಲು ಕಾರಣ ಏನು ಅಂತ ಹೇಳೋದಾದರೆ ದ ಮೌಂಟೇನ್ ಮ್ಯಾನ್. ನಿಮ್ಗೆ ಗೊತ್ತಿರಬಹುದು, ಈ ದೇಶದಲ್ಲಿ ಒಬ್ಬರು ಬೆಟ್ಟದ ನಾಯಕ ಇದ್ದಾರೆ, ದಶರಥ ಮೋಂಜಿ ಅಂತ. ಅವರೇನ್ ಮಾಡಿದ್ರು, ಅವರು ಈ ದೇಶದಲ್ಲಿ 22 ವರ್ಷಗಳ ಕಾಲ ಒಂದು ಹುಲಿ ಒಂದು ಸುತ್ತಿಗೆ ಮಾತ್ರ ಹಿಡ್ಕೊಂಡು 25 ಅಡಿ ಎತ್ತರಗಳ ಬೆಟ್ಟವನ್ನು ಅಗೆದು ಕುಟ್ಟಿ ಅಗೆದು 30 ಅಡಿ ಅಗಲದ 360 ಅಡಿ ಉದ್ದದ ಒಂದು ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ, ರಸ್ತೆಯನ್ನ ನಿರ್ಮಾಣ ಮಾಡ್ತಾರೆ. ಬಿಹಾರದ ಗೆಹಲೂರ್ನಲ್ಲಿ ಇದು ನಡೆದಂತಹ ಸಂಗತಿಯಾಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಕಾಲದಲ್ಲಿ ಆ ಮದ್ದು ಚಿಕಿತ್ಸೆ ಸಿಗದೆ ಹೋದ ತನ್ನ ತೀರಿಕೊಂಡ ಮಡದಿಗಾಗಿ ಇಷ್ಟೊಂದು ಸಾಹಸವನ್ನ 22 ವರ್ಷಗಳ ಕಾಲ ದಶರಥ ಮೋಂಜಿ ಅನ್ನುವ ವ್ಯಕ್ತಿ ಮಾಡ್ತಾರೆ. ಅವರನ್ನ ಪ್ರಶಸ್ತಿಗಳು ಹುಡುಕಿ ಬರುತ್ತದೆ. ಅಂದ್ರೆ 70 ಕಿಲೋಮೀಟರ್ ದೂರವಿರುವಂತಹ ದೂರವನ್ನ ಕೇವಲ 1 ಕಿಲೋಮೀಟರ್ಗೆ ಸೀಮಿತಗೊಳಿಸಿದ ಏಕ ವ್ಯಕ್ತಿ, ಒಬ್ಬನೇ ಒಬ್ಬ ಹುಲಿ ಮತ್ತು ಸುತ್ತಿಗೆಯನ್ನ ಹಿಡಿದುಕೊಂಡು ಒಂದು ಬೆಟ್ಟವನ್ನು ಅಗೆದಂತಹ ವ್ಯಕ್ತಿ ದಶರಥ ಮೋಂಜಿ ಅನ್ನುವ ವ್ಯಕ್ತಿ. ಲಂಡನ್ ನಲ್ಲಿ ಇನ್ನೇನು ಈ ಭಾರತದ ಹಾಲನ್ನು ಏನು ಅದು ಗಟಾರದ ನೀರು ಅಂತ ತಮಾಷೆ ಮಾಡಿದಾಗ, ಅಪಹಾಸ್ಯ ಮಾಡಿದಾಗ ಅಲ್ಲೊಬ್ಬ ಮೇಲದ್ದು ನಿಲ್ಲುತ್ತಾನೆ. ಈ ದೇಶದ ಹಾಲಿನ ಉತ್ಪಾದನೆಯನ್ನ ನಂಬರ್ 1 ಸ್ಥಾನಕ್ಕೆ, ವಿಶ್ವದಲ್ಲಿ ಉತ್ತಮ ದರ್ಜೆಯ 1ನೇ ಸ್ಥಾನದಲ್ಲಿ ನಿಲ್ಲಿಸಿದಂತಹ ವರ್ಗೀಸ್ ಕೊರಿಯನ್ ಅನ್ನುವಂತಹ ವ್ಯಕ್ತಿ ಮಿಲ್ಕ್ ಮ್ಯಾನ್ ಆಗಿ ಬರ್ತಾರೆ. ಅದೇ ರೀತಿ ಮತ್ತೊಬ್ಬರಿದ್ದಾರೆ, ಅವರು ಯಾರು ಗೊತ್ತಾ? ಅವರು 16ನೇ ವರ್ಷದಲ್ಲಿ 40 ವರ್ಷಗಳ ಕಾಲ ಬ್ರಹ್ಮಪುತ್ರ ಆ ನದಿಯ ಆ ಒಂದು ಮರಳುಗಾಡಿನಲ್ಲಿ ಏನು ಸಸಿಗಳನ್ನ ನೆಟ್ಟು ಮರಗಳನ್ನ ನೆಟ್ಟು ಇವತ್ತಿಗೆ 1360 ಎಕರೆಗಳಷ್ಟು ಕಾಡನ್ನು ಬೆಳೆದಂತಹ ಫಾರೆಸ್ಟ್ ಮ್ಯಾನ್ ಅನ್ನುವಂತಹ ಆ ಒಂದು ಹೆಸರಿಗೆ ಅವರು ಭಾಗಿದಾರರಾಗಿದ್ದಾರೆ. ಇನ್ನು ನಮ್ಮ ಎಡೆಯಲ್ಲಿ ಮೌಂಟೇನ್ ಮ್ಯಾನ್ ಇದ್ದಾರೆ, ಹಾಗೆ ಮಿಲ್ಕ್ ಮ್ಯಾನ್ ಇದ್ದಾರೆ, ಮೂರನೆಯದಾಗಿ ಫಾರೆಸ್ಟ್ ಮ್ಯಾನ್ ಇದ್ದಾರೆ. ಇವಾಗ ಹೊಸದಾಗಿ ನಮ್ಮೂರಿಗೆ ಒಬ್ಬರು ಮ್ಯಾನ್ ಬರ್ತಾ ಇದ್ದಾರೆ, ಅವರು ಮೆಡಿಕಲ್ ಮ್ಯಾನ್ ಅಂತ ಖಂಡಿತವಾಗಿಯೂ ಇಂದು ಮುಂದಿನ ದಿನಗಳಲ್ಲಿ ಅವರು ಗುರುತಿಸಲ್ಪಡುತ್ತಾರೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸುತ್ತೇನೆ. ಇಂತಹ ದೊಡ್ಡದಾದ ಮನಸ್ಸುಗಳನ್ನ ನಾವು ಇಟ್ಕೊಂಡಾಗ ನಾವು ನಮ್ಮ ಕೆಲಸವನ್ನ ವೃತ್ತಿ ಅಂತ ಅಲ್ಲ ನಾವು ಭಾವಿಸೋದು, ನಮ್ಮ ಬದುಕು ಅನ್ನೋದೊಂದು ಅದೊಂದು ಡ್ಯೂಟಿ ಅನ್ನುವಂತಹ ನಿಯತ್ತಿನಲ್ಲಿ ನಾವು ಮುಂದೆ ಸಾಗಿದಾಗ ನೋಡಿ, ನಮ್ಮ ಸ್ವಾಮೀಜಿಗಳು ಇವತ್ತು ನಾವು ಒಂದಾಗಿದ್ದೇವೆ. ಇಲ್ಲಿ ಸೆಪ್ಟೆಂಬರ್ 14ರಂದು ದುಬೈಯಲ್ಲಿ ಕೂಡ ನಾವು ಒಂದಾಗ್ತೇವೆ. ಒಡಿಯೂರು ಸ್ವಾಮೀಜಿಯವರು, ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಏನು ಈ ಧರ್ಮಗಳ ಆಚಾರ ವಿಚಾರ ಅನುಷ್ಠಾನ ನಂಬಿಕೆಗಳು ಒಂದು ಕಡೆ ಇರುತ್ತೆ, ಆದರೆ ಧರ್ಮಗಳು ನಮಗೆ ತೋರುವ ಒಂದು ಮೌಲ್ಯ ಇದೆ. ಆ ಮೌಲ್ಯವನ್ನು ಎತ್ತರಿಸಬಹುದು. ಅದು ಯಾವ ಮೌಲ್ಯ? ನ ತೋಹಂ ಕಾಮಯೇ ರಾಜ್ಯಂ ನ ಸ್ವರ್ಗಂ ನ ಪುನರ್ಭವಂ ತಾಮಯೇ ದುಃಖ ತಪ್ತ ಪ್ರಾಣೀನಾರ್ಥನಾಶನಂ. ಏನು, ನನಗೆ ಅಧಿಕಾರನೂ ಬೇಡ, ನನಗೆ ಸ್ವರ್ಗನೂ ಬೇಡ, ನನಗೆ ಮುಕ್ತಿನೂ ಬೇಡ, ಯಾವುದೂ ಬೇಡ. ನನಗೆ ಬೇಕಾಗಿರೋದು ಕಷ್ಟದಲ್ಲಿ ತೊಂದರೆಯಲ್ಲಿ ಯಾರಿದ್ದಾರೆ ಅವರ ಸೇವೆಗಾಗಿ ನಾನಿದ್ದೇನೆ ಅನ್ನುವಂತಹ ಮಹಾಭಾರತ ಹೇಳುವಂತಹ ಸತ್ಯ.
ಹಾಗೆ ಸೇವೆಯೇ ಧರ್ಮ ಅಂತ ನಂಬಿದಂತಹ ಕ್ರೈಸ್ತ ಧರ್ಮ ಎಲ್ಲರನ್ನು ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ನೋಡಿ. ಇದು ಪ್ರಕೃತಿಯ ಧರ್ಮ. ಲರಬಲ್ಲಾಹು ಲರಬಲ್ಲಾಹು ಮತಲನ್ ಕಲಿಮತನ್ ತೊಯ್ಯಿಬತನ್ ಕಶಜರತಿನ್ ತೊಯ್ಯಿಬ ಅಸ್ಲುಹಾ ಸಾಬಿತುಂ ವ ಫರುಹಾ ಫಿಸ್ ಸಮಾ. ಪವಿತ್ರ ಧರ್ಮದ ಉಲ್ಲೇಖವನ್ನು, ವ್ಯಾಖ್ಯಾನವನ್ನು ಪವಿತ್ರ ಕುರಾನ್ ಹೇಳುತ್ತದೆ. ಅದೇನು? ಒಂದು ಮರ ಅದು ಬೆಳೆದು ಬೆಳೆದು ಹೆಮ್ಮರವಾಗಿ ಕೊಂಬುಗಳಿಂದ ನಿಬಿಡವಾಗಿ ಬಾನೆತ್ತರದಲ್ಲಿ ಬೆಳೆದು ಬೇರುಗಳು ರೂಢವಾಗಿ ಸಿಹಿಯಾದ ಹಣ್ಣನ್ನು ತುಯುತಿ ಉಕುಲಹ ಕುಲ್ಲಹಿ, ಎಲ್ಲಾ ಸಮಯದಲ್ಲಿಯೂ ಸಿಹಿಯನ್ನು ಕೊಡುವಂತಹ ಆ ಮನಸ್ಸು, ಆ ತೆರೆದುಕೊಳ್ಳುವಂತಹ ಮನಸ್ಸು, ಅದಾಗಿದೆ ಮೌಲ್ಯಗಳು. ನೋಡಿ ನೀವು, ಈ ಪ್ರಕೃತಿಯ ಒಂದು ಸತ್ಯ ಇದೆ. ಮರ ಸೇವಿಸುವುದೇನು? ಕಾರ್ಬನ್. ಕೊಡುವುದೇನು? ಆಮ್ಲಜನಕ, ಆಕ್ಸಿಜನ್. ಇನ್ನು ಹಸು ಸೇವಿಸುವುದೇನು? ಏನು? ಹಳಸಿದಂತಹ ನೀರನ್ನು ಅಥವಾ ಮನೆಯ ಪದಾರ್ಥಗಳು, ಅದನ್ನು ಹಸು ಸೇವಿಸುತ್ತದೆ. ಆದರೆ ಕೊಡುವುದೇನು? ಹಾಲು, ಸಂಜೀವಿನಿಯಾದ ಹಾಲು. ಇದನ್ನು ನಾವು ತಿಳಿದುಕೊಂಡಾಗ ಮರ ಬೆಳೆದು 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 ಅದು ಸಿಹಿಯಾದ ಹಣ್ಣನ್ನು ನೀಡುವುದೇ ಆದರೆ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ಗುಹಂತಿ ಗಾವಃ ಪರೋಪಕಾರಾಯ ವದಂತಿ ನದ್ಯಾಃ ಪರೋಪಕಾರಾರ್ಥಮಿದಂ ಶರೀರಂ. ಈ ಪ್ರಕೃತಿ, ಈ ಜಾನುವಾರು, ಈ ಎಲ್ಲವೂ ಕೂಡ ನಮಗೆ ಹೇಳ್ತಾ ಇರೋದು ಏನಾಗಬೇಕು? ಪರೋಪಕಾರ ಮಾಡಬೇಕು ಅಂತ. ಪರೋಪಕಾರ ಮಾಡದೆ ಹೋದರೆ ಗಟಾರದ ನೀರು ಕುಡಿಯೋ ಹಸು ಆರಾಮವಾಗಿರುತ್ತೆ, ಶುದ್ಧ ನೀರು ಕುಡಿಯೋ ಮನುಜ ಡೆಂಗ್ಯೂ ರೋಗಕ್ಕೆ ತುತ್ತಾಗ್ತಾನೆ. ಕಾರಣ ಮದ್ದು ಮಾತ್ರ ಅಲ್ಲ, ಮದ್ದಿನೊಳಗೆ ಒಂದು ಜನಪ್ರಿಯ ಬೇಕು. ಅದು ಹೃದಯದ ಬೇಡಿಕೆಯಾಗಿದೆ. ಆ ಸ್ನೇಹ, ಆ ಪ್ರೀತಿ, ಆ ಮನುಷ್ಯತ್ವ ಅದಿದೆಯಲ್ಲ, ಅದು ಬೆಳೆದುಕೊಂಡಾಗ ಅದಕ್ಕಾಗಿ ಸೇವೆಯನ್ನು ನಾವು ಮಾಡಲೇಬೇಕಾಗಿದೆ. ಮಹನೀಯರೇ, ಈ ಸಂದರ್ಭದಲ್ಲಿ ಬಹಳಷ್ಟು ಈ ವಿಚಾರವಾಗಿ ಹೇಳುವುದಿದ್ದರೂ ಕೂಡ sometimes winning heart is better than winning situation. ಅಂದರೆ ನಾವು ಯಾವ ಮೂಮೆಂಟ್ ನಲ್ಲಿ ನಾವು ಗೆಲುವನ್ನು ಸಾಧಿಸುತ್ತೇವೆ ಅದು ಮುಖ್ಯ ಅಲ್ಲ, ಹೃದಯವನ್ನು ಗೆಲ್ಲುವುದಿದೆಯಲ್ಲ ಅದಾಗಿದೆ. ಆ ಹೃದಯವನ್ನು ಗೆಲ್ಲಬೇಕಾದರೆ ಶ್ರಮ ಬೇಕು, ಉತ್ತಮವಾದ ಹೃದಯ ಬೇಕು. ಅವೆಲ್ಲವನ್ನು ಮೈಗೂಡಿಸಿಕೊಂಡಿದ್ದಾರೆ ನಮ್ಮ ಮೊಹಮ್ಮದ್ ಬಶೀರ್ ಅಂಡ್ ಟೀಮ್ ಅಂಡ್ ಫ್ಯಾಮಿಲಿ. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ತುಂಬಿದ ಭಾಷೆಯೊಂದಿಗೆ ನಾವು ಅವರನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ. ಮಹನೀಯರೇ, ಇವಾಗ ನಮ್ಮ ಬದುಕಿನಲ್ಲಿ ಒಂದು ಸುಂದರ ಕ್ಷಣಗಳನ್ನು ನಾವು ಕಾದು ಕುಳಿತುಕೊಳ್ಳಲೇಬೇಕು, ನಾವು ಹೋರಾಡಲೇಬೇಕು, ನಾವು ಪ್ರಯತ್ನ ಮಾಡಲೇಬೇಕು. ಚಿಕ್ಕ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನನ್ನ ಮಾತನ್ನು ಮುಗಿಸುವಾಗ. ಈ ಭಾರತ ಅನ್ನುವ ಈ ದೇಶ ಇದೆಯಲ್ಲ, ಬಾ ಅಂದ್ರೆ ಬೆಳಕು, ರಥ ಅಂದ್ರೆ ಕೂಡಿಸು. ಈ ದೇಶದ ಮಣ್ಣಿನ ಗುಣ ಅದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು, ಕಣ ಕಣದಲ್ಲಿಯೂ ಭಾರತೀಯ ರಕ್ತ ನಮ್ಮದು ಅನ್ನುವ ರೀತಿಯಲ್ಲಿ ಈ ಭಾರತ ಆಧ್ಯಾತ್ಮಿಕತೆಯಂತಹ ಆ ಸುಂದರವಾದ ಸಂದೇಶವನ್ನು ನಮಗೆ ನೀಡಿದೆ. ನಾವು ಎಲ್ಲೇ ಹೋದರೂ ಕೂಡ, ಭಾರತೀಯರು ಎಲ್ಲೇ ಹೋದರೂ ಕೂಡ ಒಂದಾಗಿರ್ತೇವೆ. ಆ ಕ್ರೈಸ್ತ ಇರಲಿ, ಹಿಂದೂ ಇರಲಿ, ಮುಸಲ್ಮಾನ ಇರಲಿ, ಯಾರೇ ಇರಲಿ. ಫುಜೈರದಲ್ಲಿ ನಡೆದಂತಹ ಒಂದು ಘಟನೆ, ಉಪವಾಸ ಸಮಯದಲ್ಲಿ ಆ ಮಗರಿಬಿನ ಹೊತ್ತಲ್ಲಿ ಉಪವಾಸ ಬಿಡುವ ಪಾಲನೆ ಮಾಡುವಂತಹ ಸಂದರ್ಭದಲ್ಲಿ ಆವಾಗ ಎಲ್ಲ ರೆಡಿಯಾಗಿ, ಉಪಹಾರ ಎಲ್ಲ ರೆಡಿಯಾಗಿ ಎಲ್ಲ ಇಟ್ಟಿದ್ರು. ಇನ್ನೇನು ಬಾಂಗ್ ಆದಾನ್ ಕರೆ ಕೇಳುವಾಗ ಉಪವಾಸ ಬಿಡುವಂತಹ ಒಂದು ಸಂದರ್ಭ. ಎಲ್ಲರೂ ಉಪವಾಸ ಬಿಟ್ಟರು, ಆದಾನ್ ಕರೆಯಲಾಯಿತು, ಎಲ್ಲರೂ ಮಸೀದಿಗೆ ಹೋಗ್ತಾರೆ. ಮತ್ತೊಬ್ಬರು ಏನ್ ಮಾಡ್ತಾರೆ ಗೊತ್ತಾ? ಅವರೊಂದು ಚೀಲದಲ್ಲಿ, ಅಲ್ಲಿ ಬಲದಿಯಲ್ಲಿ ಇರುವಂತಹ ಒಂದು ಬಲದಿ ಅವರು ಉಪಯೋಗ ಮಾಡುವಂತಹ ಚೀಲದಲ್ಲಿ, ಪ್ಲಾಸ್ಟಿಕ್ ಚೀಲದಲ್ಲಿ ಆ ಉಪಹಾರಗಳನ್ನೆಲ್ಲ, ಫಲಹಾರಗಳನ್ನ ತುಂಬಿಕೊಂಡು ಹೋಗುವಂತಹ ಪ್ರಯತ್ನ ಮಾಡ್ತಾರೆ. ಆವಾಗ ಕೆಲವರು ಮಂದಿ ಅವನನ್ನ ಹಿಡಿದುಕೊಂಡು ಅವರನ್ನು ಜೋರು ಮಾಡ್ತಾರೆ, ಪೊಲೀಸ್ಗೆ ಒಪ್ಪಿಸಲಿಕ್ಕಾಗಿ ಅವರು ಮುಂದಾಗ್ತಾರೆ. ಆವಾಗ ಪರಿಚಯದ ವ್ಯಕ್ತಿ ಹತ್ತಿರಕ್ಕೆ ಹೋಗ್ತಾನೆ. ಏನು ಘಟನೆ ಏನು? ಅವರಲ್ಲಿ ಪ್ರಶ್ನೆ ಮಾಡ್ತಾರೆ, ಈ ಉಪವಾಸ ಬಿಡುವುದಕ್ಕಾಗಿ ಸಿದ್ಧಗೊಳಿಸಿದಂತ ಈ ಆಹಾರ ಕದ್ದುಕೊಂಡು ಹೋಗುವುದು ಯಾಕೆ ಅಂತ. ಅವರು ಹೇಳ್ತಾರೆ, ನಾನು ಭಾರತೀಯ, ನಾನು ತಮಿಳುನಾಡಿನವನು. ಇಲ್ಲಿ ನನ್ನ ರೂಮಲ್ಲಿ ನನ್ನ ಸಹೋದರರಿದ್ದಾರೆ, ಅವರಿಗಾಗಿ ನಾನು ಇದನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಾಗಾದ್ರೆ ಅವರನ್ನು ಕರೆದುಕೊಂಡು ಬರ್ಬೋದಿತ್ತಲ್ಲ, ಯಾಕೆ ಬಿಟ್ಟು ಬಂದೆ? ಇಲ್ಲಿಗೆ ಕರೆದುಕೊಂಡು ಬರ್ಬೋದಿತ್ತಲ್ಲ. ಆವಾಗ ಹೇಳ್ತಾನೆ, ಅವರು ಮುಸಲ್ಮಾನರಲ್ಲ, ಅವರಿಗೆ ಉಪವಾಸ ಇಲ್ಲ, ಅವರು ಹಿಂದೂಗಳು, ಚಿಕ್ಕ ಚಿಕ್ಕ ಸಂಬಳಕ್ಕೆ ದುಡಿಯುವವರು, ಅವರಿಗಾಗಿ ಏನಾದರೂ ಸಿಗಲಿ ಅಂತ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ.
ಅವರಿಗೆ ಅಚ್ಚರಿಯಾಯಿತು. ತನ್ನ ಭಾರತದ ಹಿಂದೂ ಸಹೋದರರಿಗಾಗಿ, ಮುಸಲ್ಮಾನರಿಗಾಗಿ ಉಪವಾಸ ಪಾಲನೆಗಾಗಿ ಇಟ್ಕೊಂಡಂತಹ ಫಲಹಾರವನ್ನು ಗಲ್ಫ್ ದೇಶದಲ್ಲಿ ಅಲ್ಲಿಯೂ ಕೂಡ ಒಂದು ಮಾನವೀಯತೆ ತೋರುವಂತಹ ಆ ಒಂದು ಉದಾತ್ತ ಗುಣ ತೋರಿದಾಗ ಅಚ್ಚರಿಯಾಯಿತು. ಇನ್ನೇನು ಅವರು ಏನು ಮಾಡ್ತಾರೆ, ಅವರನ್ನ ಒಬ್ಬರು ಪೊಲೀಸ್ ಅಧಿಕಾರಿಯಲ್ಲೇ ಇದ್ದರು, ಅವರಿಗೆ ವಿಚಾರವನ್ನ ಹೇಳಿ ಅವರೇನು ಹೇಳ್ತಾರೆ ಗೊತ್ತಾ, ಅವರಿಗೆ ವಿಚಾರ ತಿಳಿಯಿತು ಇಂತಹ ವ್ಯಕ್ತಿ ಈ ತರ ಮಾಡಿದ್ದಾರೆ ಅಂತ. ಅವರವರನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗಿ ಅಲ್ಲಿಯ ಮಸೀದಿಯ, ದೊಡ್ಡ ಮಸೀದಿಯ ಆ ಎತ್ತರದ ಜಾಗದಲ್ಲಿ ನಿಲ್ಲಿಸ್ಕೊಂಡು ಅವರು ಹೇಳ್ತಾರೆ, ನೀವು ಇವಾಗ ಒಂದು ನಮಾಜನ್ನ ಮಾತ್ರ ಮಾಡಿದ್ದೀರಾ, ಆದರೆ ಈ ವ್ಯಕ್ತಿ ಇದ್ದಾನಲ್ಲ, ತನ್ನ ಸಹೋದರರಿಗಾಗಿ, ತನ್ನ ಹಿಂದೂ ಸಹೋದರರಿಗಾಗಿ ತನ್ನ ಉಪವಾಸದ ಆಹಾರವನ್ನು ಅದನ್ನ ತೆಗೆದುಕೊಂಡು ಕೊಡುವ ಮನಸ್ಸು ಮಾಡಿದ ಈ ವ್ಯಕ್ತಿ ಇದ್ದಾರಲ್ಲ, ಇವರು 1000 ನಮಾಜು ಮಾಡಿದ್ದಾರೆ, ಆದ್ದರಿಂದ ನಿಮಗಿಂತ ಶ್ರೇಷ್ಠ ಈತ ಅಂತ. ಇಂತಹ ಘಟನೆಗಳು ಪರಸ್ಪರ ನಮ್ಮನ್ನು ನಾವು ಅರಿತುಕೊಳ್ಳುವ, ನಮ್ಮ ಹೃದಯಗಳನ್ನು ತೆರೆದುಕೊಳ್ಳುವ. ಧರ್ಮಗಳು ಯಾವತ್ತೂ ಕಚ್ಚಾಡೋದಕ್ಕೆ ನಮ್ಮೊಂದಿಗೆ ಕಲಿಸೋದಿಲ್ಲ. ಧರ್ಮಗಳಲ್ಲಿ, ಆಚರಣೆಯಲ್ಲಿ ಒಂದು ವಿಶೇಷವಾದ ಮೌಲ್ಯಗಳಿವೆ. ಆ ಮೌಲ್ಯಗಳ ಕಡೆ ನಮಗೆ ಸಾಗಲು ಸಾಧ್ಯವಾಗಬೇಕು. ಎ ಹಾರ್ಟ್ ದ್ಯಾಟ್ ಬೀಟ್ಸ್ ಫಾರ್ ಅದರ್ಸ್, ಇತರಿಗಾಗಿ ಮಿಡಿಯುವ ಹೃದಯ. ಎ ಮೈಂಡ್ ದ್ಯಾಟ್ ಲುಕ್ಸ್ ಬಿಯಾಂಡ್, ಅಂದ್ರೆ ನಮ್ಮ ದೃಷ್ಟಿ, ನಮ್ಮ ಪರಿವಾರ, ನಮ್ಮದು ಅಂತ ಮಾತ್ರ ಅಲ್ಲ, ಎಲ್ಲರನ್ನು ಕಾಣುವಂತಹ ದೃಷ್ಟಿಕೋನ. ಸೋಲ್ ದ್ಯಾಟ್ ಕೇರ್ ಅದರ್ಸ್, ಬೇರೆಯವರನ್ನ ಕಾಳಜಿಯಲ್ಲಿ ಕಾಣುವಂತಹ ಮನಸ್ಸು, ಅದಾಗಿದೆ ನಾವು ಚಿಂತನೆ ಮಾಡಬೇಕಾದದ್ದು. ಈ ಸಂದರ್ಭದಲ್ಲಿ, ಈ ನನ್ನ ಮಾತಿನ ಕೊನೆಯಲ್ಲಿ ಈ ಅಬ್ದುಲ್ ಬಶೀರ್ ರವರ ಆ ಮನಸ್ಸಿನಲ್ಲಿರುವಂತಹ ಕಲ್ಪನೆಗಳನ್ನ ನಾನು ಅನಾವರಣ ಮಾಡುವುದಾದರೆ, ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯ ಜೋಡಿಸುವ ಮಾತಿಗೆ ಬೆಲೆ ಇದೆ. ಅವರು ಕೈಯನ್ನು ಜೋಡಿಸಿದ್ದಾರೆ, ಅವರು ಎಲುಬು ತಜ್ಞರು. ಅವರು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಒಂದು ಪ್ರಯತ್ನ ಮಾಡಿದ್ದಾರೆ. ರಾಜ್ಯ ಪ್ರಶಸ್ತಿ ಬಂದಿದೆ, ಜಿಲ್ಲಾ ಪ್ರಶಸ್ತಿ ಬಂದಿದೆ. ಅದು ಮಾತ್ರ ಅಲ್ಲ, ವೈದ್ಯ ರತ್ನ ಅಂತ ಬಿರುದನ್ನ ಪಡ್ಕೊಂಡಿದ್ದಾರೆ. ಅವರಿಗೆ ಎಲುಬನ್ನ ಜೋಡಿಸುವುದು ಸುಲಭ ಆಗಿದೆ, ಅವರು ಮತ್ತೆ ಇನ್ನು ಭಾವಿಸುವುದು ಹೃದಯಗಳನ್ನ ಜೋಡಿಸಬೇಕಾಗಿದೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆಯೇ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲುಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಆದ್ದರಿಂದ ಅಮೃತದ ಸವಿಯನ್ನ ಈ ಸಮಾಜಕ್ಕೆ ಸಲ್ಲಿಸುವಂತಹ ಆ ಒಂದು ಪ್ರಯತ್ನಗಳನ್ನ ಅಬ್ದುಲ್ ಬಶೀರ್ ಮತ್ತು ಕುಟುಂಬ ಮಾಡ್ತಾ ಇದೆ. ತುಟಿಗೆ ಹಚ್ಚುವ ಬಣ್ಣಕ್ಕಿಂತ ಹೃದಯವನ್ನು ಜೋಡಿಸುವ ಮಾತು ಬೆಲೆ ಇದೆ. ಕೈಗೆ ಹಾಕುವ ಬಂಗಾರಕ್ಕಿಂತ ಬಳೆಗಿಂತ ಕೈ ಎತ್ತಿ ಕೊಡುವ ದಾನಕ್ಕೆ ಬೆಲೆ ಇದೆ. ಹಾಗೆ ಕಣ್ಣಿಗೆ ಹಾಕುವ ಕಾಡಿಗೆಗಿಂತ ಕಣ್ಣಲ್ಲಿ ತೋರುವ ಕರುಣೆಗೆ ದೊಡ್ಡ ಬೆಲೆ ಇದೆ ಅನ್ನೋದನ್ನ ಅಬ್ದುಲ್ ಬಶೀರ್ ಅವರು ತೋರ್ಕೊಟ್ಟಿದ್ದಾರೆ. ನಮ್ಮೆಲ್ಲರ ಬೇಡಿಕೆ, ಎಲ್ಲರ ಹಾರೈಕೆ ಒಂದೇ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭೋ ದೂರವಾಗಲಿ. ಇಷ್ಟು ಹೇಳಿ ಈ ಮಾತಿನೊಂದಿಗೆ ನಾನು ನನ್ನ ಮಾತನ್ನ ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಎಲ್ರಿಗೂ ಶುಭವಾಗಲಿ. ಜನಪ್ರಿಯ ಹೆಲ್ತ್ ಸೆಂಟರ್, ಜನಪ್ರಿಯ ಆರೋಗ್ಯ ಕೇಂದ್ರ ವಿಟ್ಲ ಕ್ಷೇತ್ರಕ್ಕೆ ಇದೊಂದು ಭಗವಂತನ ಅದ್ಭುತವಾದ ಕೊಡುಗೆಯಾಗಿದೆ. ಶ್ರೀಮಾನ್ ಡಾಕ್ಟರ್ ಅಬ್ದುಲ್ ಬಶೀರ್ ಅವರ ಪರಿವಾರ ಹಾಗೂ ಅವರ ಸಿಬ್ಬಂದಿಯೊಡಗೂಡಿ ಈ ಒಂದು ಅದ್ಭುತವಾದ ಆರೋಗ್ಯಕ್ಕೆ ಅಗತ್ಯವಿರುವಂತಹ ಹೆಲ್ತ್ ಸೆಂಟರನ್ನು ಇವತ್ತು ಲೋಕಾರ್ಪಣೆಗೊಳ್ಳುವಂತಹ ಈ ಶುಭ ಕಾರ್ಯಕ್ರಮ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಧರ್ಮ ಗುರುಗಳೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಬ್ದುಲ್ ಬಶೀರ್ ಅವರೇ ಹಾಗೂ ಸರ್ವ ಗಣ್ಯರೇ, ಈ ಕಟ್ಟಡದ ಮಾಲೀಕರೇ, ಊರ ಹಿರಿಯರೇ, ನಾಗರಿಕರೇ, ಎಲ್ಲ ಧರ್ಮೀಯರೇ, ಬಂಧು ಮಿತ್ರರೇ, ತಮಗೆಲ್ಲರಿಗೂ ಈ ಶುಭ ದಿನದ ಪ್ರಣಾಮಗಳು, ವಂದನೆಗಳು. ಜನಪ್ರಿಯ ಹೆಲ್ತ್ ಸೆಂಟರ್, ಈ ಒಂದು ನಾಮಫಲಕದಲ್ಲಿ 2 ಶಬ್ದಗಳಿವೆ. ಒಂದು ಜನಪ್ರಿಯ ಹಾಗೂ ಆರೋಗ್ಯ ಅಥವಾ ಹೆಲ್ತ್. ಜನಪ್ರಿಯ, ಜನರಿಗೆ ಪ್ರಿಯವಾದಂತಹ ಇವತ್ತೇನಾದರೂ ಅಗತ್ಯ ಇದ್ದರೆ ಅದು ಆರೋಗ್ಯ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ಇವತ್ತು ಅನೇಕ ಕಾರಣಗಳಿಂದಾಗಿ ನಾವು ಸೇವಿಸುವಂತಹ ಆಹಾರ ವಿಷಪೂರಿತ, ನಾವು ಸೇವಿಸುವಂತಹ ಔಷಧ ವಸ್ತುಗಳು ವಿಷಪೂರಿತ ಸ್ವಲ್ಪ ಮಟ್ಟಕ್ಕೆ. ಯಾಕಂತ ಹೇಳಿದ್ರೆ ಒಮ್ಮೆ ವಿಷ ತೆಗೆದುಕೊಂಡ ಎಂಬ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲಾದ.
ವಿಷ ತೆಗೆದುಕೊಂಡು ಅವನು ಸತ್ತಿಲ್ಲ, ಆಸ್ಪತ್ರೆಗೆ ಕೊಂಡೋಗಿ ಅಡ್ಮಿಟ್ ಮಾಡಲಾಯಿತು. ಅಡ್ಮಿಟ್ ಮಾಡಿ ಅವನಿಗೆ ಚಿಕಿತ್ಸೆ ಕೊಡಲಾಯಿತು. ಆದರೆ ಚಿಕಿತ್ಸೆಯ ನಂತರ ಆ ವಿಷ ಸೇವಿಸಿದಂಥ ವ್ಯಕ್ತಿ ಸತ್ತ ಅಂತ ಹೇಳಿದರೆ ಇವತ್ತು ವಿಷ ಅಮೃತ ಆಗಿದೆ. ಇವನು ಅಮೃತ ಅಂತ ನಾವು ಔಷಧಿ ತೆಗೆದುಕೊಳ್ತೇವೆ, ಅದು ವಿಷವಾಗಂತ ಈ ಒಂದು ಸನ್ನಿವೇಶ. ಈ ಸಂದರ್ಭದಲ್ಲಿ ಜನರಿಗೆ ಬೇಕಾದಂತಹ ಆರೋಗ್ಯದ ಭಾಗ್ಯವನ್ನು ಭಗವಂತನು ಡಾಕ್ಟರ್ ಅಬ್ದುಲ್ ಬಶೀರ್ ಅವರ ಮುಖಾಂತರ, ಅವರ ಪರಿವಾರ ಹಾಗೂ ಅವರ ಸಿಬ್ಬಂದಿಯವರ ಮುಖಾಂತರ ಈ ನಮ್ಮ ನಾಡಿಗೆ ದೊರಕಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹಾಜರಿರುವಂಥ ಎಲ್ಲ ಮಹನೀಯರ ಬಂಧುಗಳ ಹಾಗೂ ನಮ್ಮ ಸಮುದಾಯದ ಎಲ್ಲ ಜನರ ಪರವಾಗಿ ಡಾಕ್ಟರ್ ಅಬ್ದುಲ್ ಬಶೀರ್ ಹಾಗೂ ತಮ್ಮ ಕುಟುಂಬದವರಿಗೆ, ತಮ್ಮ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ನಮ್ಮ ಶುಭ ಹಾರೈಕೆ ತಮಗೆ ಸದಾ ಇರಲೆಂದು ಹಾರೈಸುತ್ತೇನೆ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ, ಆರೋಗ್ಯವೇ ಭಾಗ್ಯ. ಹೆಲ್ತ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿದರೆ ಒಂದು ಒಳ್ಳೆಯ ಮನಸ್ಸು, ಶುಭ್ರ ಮನಸ್ಸು ಇರಬೇಕಾದರೆ ಒಳ್ಳೆಯ ದೇಹ ಅಗತ್ಯ. ಈ ದೇಹದ ಆರೋಗ್ಯಕ್ಕಾಗಿ ಆಸ್ಪತ್ರೆಗಳು ಇವತ್ತಿನ ಅಗತ್ಯ. ಬಂದು ಭಗಿನಿಯರೇ, ಎಲ್ಲೋ ಒಂದು ಕಡೆ ನಾವು ಇವತ್ತು ಧರ್ಮದ ವಿಷಯದಲ್ಲಿ, ಧರ್ಮಗಳು ಒಳ್ಳೆಯ ಮೌಲ್ಯಗಳನ್ನು ಬೋಧಿಸುತ್ತವೆ, ಕಲಿಸುತ್ತವೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಧರ್ಮದ ಆಧಾರದ ಮೇಲೆ ಎಲ್ಲೋ ಸಮುದಾಯಗಳು ವಿಮುಖವಾಗುವಂತಹ ಒಂದು ಕಠೋರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಒಂದು ಸತ್ಯವನ್ನು ಅರಿಯಬೇಕಾಗಿದೆ. ಇವತ್ತು ಚರ್ಚ್ಗಳು ಕ್ರೈಸ್ತ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ, ಒಂದು ಹಿಂದೂ ದೇವಸ್ಥಾನ ಹಿಂದೂ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ, ಒಂದು ಮಸೀದಿ ಆ ಕುರಾನ್ನಲ್ಲಿ ಬೋಧಿಸಿದಂತಹ ಮೌಲ್ಯಗಳನ್ನು ಪ್ರತಿಪಾದಿಸುತ್ತದೆ. ಆದರೆ ಈ ಮೂರೂ ಧರ್ಮಗಳು ಕಲಿಸುವಂತಹ ಆ ಒಂದೇ ಒಂದು ಮೌಲ್ಯ, ಮಾನವೀಯ ಮೌಲ್ಯ ಬೋಧಿಸುವಂತಹ ಒಂದು ಸ್ಥಳ ಇದ್ರೆ ಅದು ಆಸ್ಪತ್ರೆ. ಯಾಕಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ ಎಲ್ಲಾ ಧರ್ಮಗಳ ಜನರು ಸೇರುತ್ತಾರೆ ತಮ್ಮ ಅಗತ್ಯತೆಗಳಿಗಾಗಿ. ಅಲ್ಲಿ ಆರೋಗ್ಯ ಸೇವೆ ಸಿಗುತ್ತೆ. ಈ ಅನಾರೋಗ್ಯ ಎಂಬ ಅಥವಾ ರೋಗ ರುಜಿನ ಎಂಬ ಒಂದು ಪರಿಸ್ಥಿತಿ ಹೇಗೆ ಇಡೀ ಮನುಕುಲವನ್ನು ಒಗ್ಗೂಡಿಸುತ್ತದೆ ಎಂಬುದಕ್ಕೆ ಆಸ್ಪತ್ರೆ ಒಂದು ಸಂಕೇತ. ಈ ಮುಖಾಂತರ ಆಸ್ಪತ್ರೆಯಲ್ಲಿ ಆರೋಗ್ಯದ ಸೇವೆ ಜನರಿಗೆ ಸಿಗುವಾಗ ಕೇವಲ ಚಿಕಿತ್ಸೆ ಮಾತ್ರವಲ್ಲ, ಅದರಲ್ಲಿ ಮಾನವೀಯತೆ ಇರುತ್ತದೆ. ಇವತ್ತು ಶಿಕ್ಷಣ ಹಾಗೂ ಆರೋಗ್ಯ ಎಲ್ಲೋ ಒಂದು ಕಡೆ ವ್ಯಾಪಾರೀಕರಣ ಅಥವಾ ಕೇವಲ ಒಂದು ಉದ್ಯೋಗ ಔದ್ಯಮವಾಗಿ ಪರಿವರ್ತನೆಗೊಂಡಾಗ ಡಾಕ್ಟರ್ ಅಬ್ದುಲ್ ಬಶೀರ್ ಅವರು ಸ್ಥಾಪನೆ ಮಾಡಿದಂತಹ ಶೈಕ್ಷಣಿಕ ಹಾಗೂ ಆರೋಗ್ಯ ಸಂಸ್ಥೆಗಳು, ಜನಪ್ರಿಯ ಆಸ್ಪತ್ರೆ ಈವಾಗಲೇ ಮಂಗಳೂರು ನಗರದಲ್ಲಿ ಜನಪ್ರಿಯಗೊಂಡಿದೆ. ವಿಟ್ಲ ಪರಿಸರಕ್ಕೆ ಅಗತ್ಯವಿದ್ದಂತಹ ಒಂದು ಆರೋಗ್ಯ ಕೇಂದ್ರವನ್ನು ಅವರು ಇಲ್ಲಿ ಸ್ಥಾಪಿಸುವ ಮುಖಾಂತರ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸಲು ಅವರ ಸಂಸ್ಥೆ ಕಾರಣೀಕರ್ತರಾಗಿದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಅವರ ಸಿಬ್ಬಂದಿಯವರು, ವೈದ್ಯರಾಗಲಿ ಅಥವಾ ಮೆಡಿಕಲ್ ಸ್ಟಾಫ್ ಆಗಿರಲಿ, ಏನು ರೋಗಿಗಳನ್ನು ಅವರು ಶುಶ್ರೂಷೆ ಮಾಡುವಾಗ ಕೇವಲ ವೈದ್ಯಕೀಯ ಶುಶ್ರೂಷೆ ಮಾತ್ರವಲ್ಲದೆ ಮಾನವೀಯ ಸೇವೆ, ಆ ಒಂದು ಪ್ರತಿ ರೋಗಿಯಲ್ಲಿ ದೇವರ ಪ್ರತಿಸ್ಫುರವನ್ನು ಕಾಣುವ ಮುಖಾಂತರ ಆ ಒಂದು ರೋಗಿಗೆ ಮಾಡುವಂತಹ ಸೇವೆ ಭಗವಂತನ ಸೇವೆ ಎಂಬ ಒಂದು ಭಾವನೆಯಲ್ಲಿ ಅವರು ಸೇವೆ ನೀಡಿದರೆ ಈ ಜನಪ್ರಿಯ ಹೆಲ್ತ್ ಸೆಂಟರ್ ಇನ್ನೂ ಸಹ ಒಂದು ಉನ್ನತ ಸೌಕರ್ಯಗಳೊಂದಿಗೆ ಒಂದು ಬೃಹತ್ ಪ್ರಮಾಣದ ಆಸ್ಪತ್ರೆಯಾಗಿ ಈ ವಿಟ್ಲ ಪರಿಸರದಲ್ಲಿ ರೂಪಿತವಾಗಿರುವುದರಲ್ಲಿ ಎರಡು ಮಾತಿಲ್ಲ, ಸಂದೇಹವಿಲ್ಲ. ಆ ಆಶೀರ್ವಾದ ಈ ಡಾಕ್ಟರ್ ಬಶೀರ್ ಅವರ ಪರಿವಾರಕ್ಕೆ, ಅವರ ಸಿಬ್ಬಂದಿಯವರಿಗೆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಡಾಕ್ಟರ್ ಬಶೀರ್ ಹಾಗೂ ಅವರ ಈ ಇಡೀ ಸಿಬ್ಬಂದಿ ವರ್ಗದವರಿಗೆ ಶುಭ ಕೋರುತ್ತಾ ನನ್ನ ಕ್ರೈಸ್ತ ಸಮುದಾಯದ ಎಲ್ಲ ಭಕ್ತಾದಿಗಳ ತಮ್ಮ ಸಹೋದರ ಸಹೋದರಿಯರ ಪರವಾಗಿ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಈ ಒಂದು ಸಮುದಾಯ ಕೇಂದ್ರ ಅಥವಾ ಹೆಲ್ತ್ ಸೆಂಟರ್ ಎಲ್ಲರನ್ನೂ ಭಗವಂತನ ಸೇವೆಯಲ್ಲಿ ಒಗ್ಗೂಡಿಸಲಿ, ಎಲ್ಲರಿಗೂ ಭಗವಂತನ ಒಂದು ಆರೋಗ್ಯ ಭರಿತ ಆಶೀರ್ವಾದಗಳನ್ನು ಪಡೆಯುವಂಥ ಒಂದು ಧಾರ್ಮಿಕ ಕೇಂದ್ರ, ಆರೋಗ್ಯ ಕೇಂದ್ರ ಆದರೂ ಸಹ ಮಾನವೀಯ ಮೌಲ್ಯವನ್ನು ಕೊಡುವಂಥ ಧಾರ್ಮಿಕ ಕೇಂದ್ರವಾಗಿ ಮೂಡಿ ಬರಲಿ. ಈ ಮುಖಾಂತರ ಏನು ಡಾಕ್ಟರ್ ಬಶೀರ್ ಅವರು ಮಾನವ ಕುಲಕ್ಕೆ ಸೇವೆ ಕೊಡುತ್ತಾರೆ, ಆ ಸೇವೆಗೆ ಭಗವಂತ ಅನೇಕ ಅನುಗ್ರಹಗಳನ್ನು, ಆಶೀರ್ವಾದಗಳನ್ನು ದಯಪಾಲಿಸಲಿ ಎಂದು ಹೇಳುತ್ತಾ ವೈದ್ಯಕೀಯ ಸೇವೆ ನೀಡುವಂತಹ ವೈದ್ಯರಿಗೂ ಸಿಬ್ಬಂದಿಯವರಿಗೂ ಒಳ್ಳೆಯ ಆರೋಗ್ಯವನ್ನು ಭಗವಂತ ಕರುಣಿಸಲೆಂದು ಹಾರೈಸುತ್ತಾ ನನಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ಸನ್ಮಾನಿಸಿ ಒಂದೆರಡು ಮಾತುಗಳನ್ನು ಆಲಿಸಲು ಪ್ರತ್ಯೇಕವಾಗಿ ನಮ್ಮ ಮುಸ್ಲಿಂ ಧರ್ಮಗುರು ಒಂದು 10-20 ನಿಮಿಷ ನಮ್ಮೆಲ್ಲರನ್ನು ಒಂದು ಬೇರೆ ಅದ್ಭುತ ಲೋಕಕ್ಕೆ ಕರೆದುಕೊಂಡು ಹೋದರು. ಅದ್ಭುತ ಮುಡಿನುತ್ತುಗಳ ಮುಖಾಂತರ ನಮ್ಮ ಒಂದು ಶಾರೀರಿಕ ಮಾತ್ರವಲ್ಲ, ಆತ್ಮಕ್ಕೆ, ಮನಸ್ಸಿಗೆ ಬೇಕಾದಂಥ
ಆರೋಗ್ಯ ಭಾಗ್ಯವನ್ನು ಅವರು ಪ್ರವಚನದ ಮುಖಾಂತರ ಕರುಣಿಸಿದ್ದಾರೆ. ಅವರನ್ನು ವಂದಿಸುತ್ತಾ ಇವಾಗಲೇ ನಿರ್ಗಮಿಸಿದಂತಹ ಪೂಜ್ಯ ಸ್ವಾಮೀಜಿಯವರನ್ನು ವಂದಿಸುತ್ತಾ ತಮಗೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ, ಶುಭವನ್ನು ಮಾಡಲಿ ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.